finds itself at the intersection of legal procedure and substantive rights. Section 80 CPC mandates that no suit shall be instituted without issuing prior notice to the government and government officers. The period prescribed is 60 days. This provision is designed to afford the government or public officers concerned an opportunity to reconsider their stance and possibly settle the matter without litigation. ಇದರ ಅರ್ಥ ಏನಂತ ಹೇಳಿದ್ರೆ, ಈ ಸೆಕ್ಷನ್ 60 ನೋಟಿಸ್ ಅನ್ನು ಕೊಡುವ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಸರ್ಕಾರಕ್ಕೆ ಒಂದು ಅವಕಾಶ ಕೊಡುವುದು. ಯಾವುದೇ ಒಂದು ವಿವಾದ ಬಂದರೆ ಅದನ್ನು ಅಮಿಕೇಬಲಿ ಸೌಹಾರ್ದಯುತವಾಗಿ ಬಗೆಹರಿಸಬಹುದು ಸರ್ಕಾರ ಅಥವಾ ಸರ್ಕಾರದ ಅಧಿಕಾರಿ. ಅಂದರೆ ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಅವನು ಕೆಲಸ ಮಾಡಬೇಕು, ಸರ್ಕಾರದ ಪರವಾಗಿ ಅಧಿಕೃತವಾಗಿ ಕೆಲಸ ಮಾಡಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಸೆಕ್ಷನ್ 80 ನೋಟಿಸನ್ನು ನಾವು ಇಶ್ಯೂ ಮಾಡಲೇಬೇಕು. ಅದು ಕಂಪಲ್ಸರಿಯ. ಸೆಕ್ಷನ್ 80 ನೋಟಿಸ್ ಕಂಪಲ್ಸರಿ, ಕೊಡಲೇಬೇಕು, ಕೊಡದೇ ಇದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೇನೆ. ವೆದರ್ ಪ್ರೊವಿಷನ್ ಆಫ್ Section 80 CPC is applicable to writ petitions. Applicable writ petitions? ಇಲ್ಲ. ರಿಟ್ ಪಿಟಿಷನ್ ಅಂತ ಹೇಳಿದ್ರೆ ಅದು ಸಿವಿಲ್ ಡಿಸ್ಪ್ಯೂಟ್ನ ಒಳಗೆ ಬರೋದಿಲ್ಲ. ರಿಟ್ ಕ್ರಿಮಿನಲ್ ವಿಷಯಕ್ಕೂ ಆಗ್ಬೋದು, ಸಿವಿಲ್ ವಿಷಯಕ್ಕೂ ಆಗ್ಬೋದು. ಹಾಗಾಗಿ ರಿಟ್ಟಿಗೆ ಬರೋದಿಲ್ಲ. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರೊವಿಷನ್ಸ್ ಜನರಲಿ ಡೋಂಟ್ ಡೈರೆಕ್ಟ್ಲಿ ಅಪ್ಲೈ ಟು ರಿಟ್ ಪಿಟಿಷನ್ಸ್ ಅಂಡರ್ ಆರ್ಟಿಕಲ್ 226 and 32 of Constitution of India. However, certain principles and procedures from CPC may be applied by courts in writ proceedings. ಒಂದು ರೆಸ್ ಜುಡಿಕೇಟ ಅಂತ ಬರ್ತದೆ CPCಯಲ್ಲಿ, ಅದು ರಿಟ್ಟಿಗೆ ಅಪ್ಲಿಕೇಬಲ್ ಆಗ್ತದೆ. ಅದೊಂದು ಬಿಟ್ಟರೆ ಬೇರೆ ಯಾವುದೇ CPCಯ ಪ್ರೊವಿಷನ್ಸ್ ರಿಟ್ ಪಿಟಿಷನ್ನಲ್ಲಿ ಬರುವುದಿಲ್ಲ. ಹಾಗಾಗಿ ಈ ಸೆಕ್ಷನ್ 80 ಅಪ್ಲಿಕೇಬಲ್ ಓನ್ಲಿ ಟು ಸಿವಿಲ್ ಡಿಸ್ಪ್ಯೂಟ್ಸ್, ಬೇರೆ ಯಾವುದಕ್ಕೂ ಬರೋದಿಲ್ಲ. ಸೆಕ್ಷನ್ 80 ಸಿವಿಲ್ ಡಿಸ್ಪ್ಯೂಟ್ಸ್, ಬೇರೆ ಯಾವುದಕ್ಕೂ ಬರೋದಿಲ್ಲ. ಇದು ಸೆಕ್ಷನ್ 80 ನೋಟಿಸ್ ಸ್ಪೆಸಿಫಿಕಲಿ ರಿಕ್ವೈರ್ಸ್ ಎ ನೋಟಿಸ್ ಟು ಬಿ ಸರ್ವ್ಡ್ ಬಿಫೋರ್ ಇನ್ಸ್ಟಿಟ್ಯೂಟಿಂಗ್ ಎ ಸೂಟ್ ಅಗೇನ್ಸ್ಟ್ ದ ಗವರ್ಮೆಂಟ್ ಆರ್ ಪಬ್ಲಿಕ್ ಆಫೀಸರ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಆಫ್ ದ ಆಕ್ಟ್ ಡನ್ ಇನ್ ದೇರ್ ಅಫಿಷಿಯಲ್ ಕೆಪಾಸಿಟಿ. ಅವನ ಅಧಿಕೃತ ವಿಷಯಗಳಿಗೆ ಸಂಬಂಧಪಟ್ಟಾಗ ಮಾತ್ರ ನಾವು ಸೆಕ್ಷನ್ 80 ಅನ್ನು ಅಪ್ಲೈ ಮಾಡಬೇಕು. ದ ನೋಟಿಸ್ ಅಂಡರ್ ಸೆಕ್ಷನ್ 80 CPC ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಸೂಟ್ಸ್ ಆ್ಯಂಡ್ ನಾಟ್ ಟು ಅದರ್ ಸಿವಿಲ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಅಪೀಲ್ಸಿಗೆ ಮಾಡ್ಬೋದಾ? ನಾನು ಅಪೀಲ್ ಆಗ್ತೇವೆ ನಾವು, ಅದಕ್ಕೆ ಸೆಕ್ಷನ್ 80 ಅಪ್ಲಿಕೇಬಲ್. ಸೆಕ್ಷನ್ 80 ಅಪ್ಲಿಕೇಬಲ್ ಆಗೋದಿಲ್ಲ ಅಪೀಲಿಗೆ ಅಥವಾ ಎಕ್ಸಿಕ್ಯೂಷನ್ಗೆ ಇಲ್ಲ. ಹಾಗೆ ಯಾವುದಾದ್ರೂ ಒಂದು ಒರಿಜಿನಲ್ ಪಿಟಿಷನ್ಸಿಗೆ ಮಿಸ್ಕೇಸ್ ಆಗ್ತೀರಿ, ಮಿಸಲೇನಿಯಸ್ ಪಿಟಿಷನ್ ಆಗ್ತೀರಿ, ಸೆಕ್ಷನ್ 80 ಬರೋದಿಲ್ಲ. ಎಕ್ಸಿಕ್ಯೂಷನ್ಗೆ ಹೋದ. ಹಾಗಾಗಿ ಓನ್ಲಿ ಫಾರ್ ಸೂಟ್ ಓನ್ಲಿ. ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ಸೆಕ್ಷನ್ 80 ಬೇರೆ ಪ್ರೊಸೀಡಿಂಗ್ಸ್ ಪ್ರಕಾರ ಅದರಲ್ಲಿ ಹೇಳಿರೋದು ಒರಿಜಿನಲ್ ಸೂಟ್ ಆರ್ ಸ್ಮಾಲ್ ಕಾಸ್ಟ್. Section 80 CPC whether applicable to government enterprises or public undertakings. ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರುವಂತ ಒಂದು ಕೆಲಸ ಮಾಡುವ ಸಂಸ್ಥೆಗಳಿಗೆ ಸೆಕ್ಷನ್ 80 ಅಂತ ಹೇಳಿ ಯಾವುದೆಲ್ಲ ಬ್ಯಾಂಕು ಅಥವಾ ಯಾವುದಾದ್ರು ಅಂಡರ್ಟೇಕಿಂಗ್, ಒಂದು ಬಿಸ್ನೆಸ್, ಪಬ್ಲಿಕ್ ಎಂಟರ್ಪ್ರೈಸ್ ಅದರ ಉದ್ದೇಶ ಬಿಸ್ನೆಸ್, ಸೇವೆ ಅಲ್ಲ. ಸರ್ಕಾರಿ ಇಲಾಖೆ ಅಂತ ಹೇಳಿದ್ರೆ ಸೇವೆ, ಅದಕ್ಕೆ ಅವುಗಳಿಗೆ ಅಪ್ಲೈ ಆಗ್ತದ. ಒಂದು ಬ್ಯಾಂಕಿನ ವಿರುದ್ಧ ಒಂದು ಸೂಟ್ ಫೈಲ್ ಮಾಡೋದಿದ್ರೆ ಸೆಕ್ಷನ್ 80 ಅಪ್ಲೈ ಆಗ್ತದ? ಇಲ್ಲ. ಸೆಕ್ಷನ್ 80 is not applicable to government enterprises or undertakings which had separate legal entity. ಹಾಗೆ whether section 80 is applicable to local bodies. ಲೋಕಲ್ ಬಾಡೀಸ್ ಅಂತ ಹೇಳಿದ್ರೆ ಯಾವುದೆಲ್ಲ? ಸ್ಥಳೀಯ ಸಂಸ್ಥೆಗಳು, ಕಾರ್ಪೊರೇಷನ್ಗಳು, ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್. ಆದರೆ ಅವರಿಗೆ ಒಂದು ಪ್ರೊವಿಷನ್ ಇದೆ ಸಪರೇಟ್ ಆಗಿ ಅವರ ಆ್ಯಕ್ಟಲ್ಲಿ. ಈಗ ಪಂಚಾಯತಿಗೆ ನಾವು ಸ್ಥಳೀಯ ಸಂಸ್ಥೆ ಆದರೂ ಅದಕ್ಕೆ ನಾವು ಸರ್ಕಾರದ ಇಲಾಖೆಗೆ
ಸಂಬಂಧಪಟ್ಟ ಹಾಗೆ ವ್ಯವಹರಿಸಬೇಕು, ಆಗ ಸೆಕ್ಷನ್ 80 ಅಪ್ಲೈ ಆಗ್ತದೆ. ಓನ್ಲಿ ಗ್ರಾಮ ಪಂಚಾಯತಿಗೆ ಮಾತ್ರ, ಗ್ರಾಮ ಪಂಚಾಯತ್ಗಳಿಗೆ ಮಾತ್ರ ನಾವು ಇದು ಯಾವುದು ಅವರನ್ನು ಪಾರ್ಟಿ ಮಾಡಿದರೆ ಸೆಕ್ಷನ್ 80 ಕೆಲವು ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ, ಎಲ್ಲ ಸಂದರ್ಭದಲ್ಲೆಲ್ಲ, ಕೆಲವು ಸಂದರ್ಭದಲ್ಲಿ ಅಪ್ಲೈ ಆಗ್ತದೆ. ಉಳಿದಂತೆ ಈಗ ಕಾರ್ಪೊರೇಷನ್ಗೆ ಯಾವ ಸೆಕ್ಷನ್ ಅಪ್ಲೈ ಆಗುದು? ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ 1976 ಅಂತ ಅದರಲ್ಲಿ ಒಂದು ಸಪರೇಟ್ ಪ್ರೊವಿಷನ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ 482 ಅಂತ ಇದೆ, KMC ಆಕ್ಟ್ ಸೆಕ್ಷನ್ 482. ಅದರ ಪ್ರಕಾರ ನಾವು ಎಕ್ಸಾಮಿಷನ್ಗೆ ಕೇಳಬೇಕು. ನಾವು ಇಲ್ಲದೆ ಅವರಿಗೆ 60 days ನೋಟಿಸ್ ಕೊಡಬೇಕು. ಅದೇ ಪುರಸಭೆ, ನಗರಸಭೆ ಅವುಗಳಿಗೆ 286. ಈಗ ಪಟ್ಟಣ ಪಂಚಾಯತ್ ಇದೆ, ಅವರಿಗೆ ಯಾವ್ದು ಪ್ರೊವಿಷನ್ ಬರ್ತದೆ? ಪಟ್ಟಣ ಪಂಚಾಯತ್ ಕೂಡ ಕರ್ನಾಟಕ ಮುನ್ಸಿಪಾಲಿಟೀಸ್ ಆಕ್ಟ್ 1964 ಅಡಿಯಲ್ಲೇ ಬರ್ತದೆ. ಈಗ ನೀವು ಈ ಬರ್ತ್ ಅಂಡ್ ಇದರಲ್ಲಿ ಡಿಕ್ಲರೇಷನ್ ಸೂಟ್ ಫೈಲ್ ಮಾಡುವಾಗ ಪಟ್ಟಣ ಪಂಚಾಯತಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯ ವಿರುದ್ಧ ಯಾವುದಾದ್ರು ರಿಲೀಫ್ ಕೇಳಿದರೆ ನೀವು ಆ ಸೆಕ್ಷನ್ ಅನ್ನು ಹಾಕಬೇಕು. ಎಕ್ಸಾಮ್ಷನ್ ಕೇಳೋದಿದ್ರೆ ಕರ್ನಾಟಕ ಮುನ್ಸಿಪಾಲಿಟೀಸ್ ಆಕ್ಟ್ 1964 ಅಲ್ಲಿ ಸೆಕ್ಷನ್ 284 ಪ್ರಕಾರ ನೀವು ಎಕ್ಸಾಮ್ಷನ್ಗೆ ಅರ್ಜಿ ಹಾಕಬೇಕು. ಅದೇ ನೀವು ಸಿಟಿಯ ಒಳಗೆ ಕಾರ್ಪೊರೇಷನ್ ಲಿಮಿಟಲ್ಲಿ ಡಿಕ್ಲರೇಷನ್ ಸೂಟ್, ಬರ್ತ್ ಡಿಕ್ಲರೇಷನ್ ಸೂಟ್ ಅಥವಾ ಅಂಥ ಸೂಟ್ಗಳನ್ನು ಹಾಕುದಿದ್ರು, ಕಾರ್ಪೊರೇಷನ್ ಇದ್ರೆ ಯಾವುದೇ ಸೂಟ್ ಹಾಕುದಿದ್ರು ನೀವು 482 ಆಫ್ KMC ಆಕ್ಟ್, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್, ಅದನ್ನು ಅಪ್ಲೈ ಮಾಡಬೇಕು. ಮತ್ತೆ ಪುರಸಭೆ, ನಗರಸಭೆ, TMC ಅದಕ್ಕೆಲ್ಲ ಕರ್ನಾಟಕ ಮುನ್ಸಿಪಾಲಿಟೀಸ್ ಆಕ್ಟ್ ಅಪ್ಲೈ ಆಗ್ತದೆ. ಅವುಗಳಿಗೆ ಯಾವುದು ಸೆಕ್ಷನ್ 80 ಅಪ್ಲೈ ಆಗೋದಿಲ್ಲ. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ಕೆಲವು ಸಂಸ್ಥೆಗಳೆಲ್ಲ ಇದೆ. ಈಗ ಮೆಸ್ಕಾಂ ಅಂತ ಇದೆ, ಮೆಸ್ಕಾಂ ಸಂಸ್ಥೆ ಅಥವಾ ಬೇರೆ ಎಲ್ಲ ಕೆಲವು ಸರ್ಕಾರದ ಒಂದು ಸಂಸ್ಥೆಗಳೆಲ್ಲ ಇದೆ, ಅವರಿಗೆ ಅಪ್ಲೈ ಆಗ್ತದ. ಆದರೆ ಆ ಕರ್ನಾಟಕ ಎಲೆಕ್ಟ್ರಿಸಿಟಿ ಆಕ್ಟ್ ಅವರೇ ಕೆಲವು ಪ್ರೊವಿಷನ್ ಮಾಡಿಕೊಂಡು ಅವರಿಗೆ ಸಹ ಪ್ರಯರ್ ನೋಟಿಸ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರಿಗೆ ಸ್ಟ್ರಿಕ್ಟ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಯಾವುದೇ ಪಬ್ಲಿಕ್ ಎಂಟರ್ಪ್ರೈಸ್, ಅದು ಕೂಡ ಒಂದು ಪಬ್ಲಿಕ್ ಎಂಟರ್ಪ್ರೈಸಸ್, ಮೆಸ್ಕಾಂ ಹಾಗೆ. ಹಾಗೆ BSNL ಇದೆ, ಅದಕ್ಕೂ ಸಹ ಅಪ್ಲೈ ಆಗೋದಿಲ್ಲ. ಈಗ ಸೆಕ್ಷನ್ 80 ನೋಟಿಸ್ ಇಶ್ಯೂ ಮಾಡುವಂತ ಒಂದು ಪರ್ಪಸ್ ಯಾವುದು ಅಂತ ಹೇಳಿದ್ರೆ, ಉದ್ದೇಶ ಯಾವುದು? ಟು ಪ್ರೊವೈಡ್ ಆಪರ್ಚುನಿಟಿ ಫಾರ್ ಸೆಟಲ್ಮೆಂಟ್ ಅಂತ. ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಅವರಿಗೆ ಒಂದು ಅವಕಾಶ ಕೊಡಬೇಕು ಸೆಟಲ್ಮೆಂಟ್ಗೆ. ಸರ್ಕಾರದ ಅಮೂಲ್ಯವಾದ ಒಂದು ನೌಕರರ ವೇಳೆ, ಶಕ್ತಿ ಹಾಗೂ ಹಣದ ಒಂದು ಅಪವ್ಯಯ ಆಗಬಾರ್ದು, ಅದು ಯಾವುದಾದ್ರೂ ಒಂದು ರೀತಿ ಸೌಹಾರ್ದಯುತವಾಗಿ ಮುಗಿಲಿ ಅಂತ ಹೇಳುವ ಉದ್ದೇಶದಿಂದ ಮಾತ್ರ ಸೆಕ್ಷನ್ 80 ನೋಟಿಸ್ ಅನ್ನು ಕೊಡುವಂಥದ್ದು. ಗಿವ್ ದ ಗವರ್ಮೆಂಟ್ ಆರ್ ಪಬ್ಲಿಕ್ ಆಫೀಸರ್ ಎ ಚಾನ್ಸ್ ಟು ರೀಕನ್ಸಿಡರ್ ದೇಯರ್ ಸ್ಟ್ಯಾನ್ಸ್ ಆರ್ ಪಾಸಿಬಲಿ ಸೆಟಲ್ ದ ಮ್ಯಾಟರ್ ವಿದೌಟ್ ಲಿಟಿಗೇಷನ್. ಅವರಿಗೆ ಒಂದು ಅವಕಾಶ ಕೊಡು, ಅದನ್ನು ಎಲ್ಲಾದ್ರೂ ಸೌಹಾರ್ದವಾಗಿ ಮುಗಿಸಿಬೇಡಿ ಅಂತೇಳಿ. ಅದಕ್ಕೋಸ್ಕರ 60 ದಿವಸದ ಅವಕಾಶ ಕೊಡು. ಅವಾಯ್ಡ್ ಅನ್ನೆಸೆಸರಿ ಲಿಟಿಗೇಷನ್ and facilitate amicable resolution. By serving a notice, the plaintiff provides the government or public officer with an opportunity to respond and potentially resolve the issues before resorting to litigation. ಮೇನ್ ಉದ್ದೇಶ ಸೌಹಾರ್ದಯುತವಾಗಿ ಪರಿಹರಿಸುವಂಥ ಉದ್ದೇಶ. ಒಂದು ವೇಳೆ ಈಗ ಸೆಕ್ಷನ್ 80 ನೋಟಿಸ್ ಒಬ್ಬ ನೋಟಿಸ್ ಕೊಟ್ಟು ಸೂಟ್ ಹಾಕುವ ಮೊದಲು ತೀರಿ ಹೋಗ್ತಾರೆ, ಸೂಟ್ ಹಾಕುವ ಮೊದಲು ತೀರಿ ಹೋದ್ರು, ಆಗ ಆ ಪರಿಸ್ಥಿತಿಯಲ್ಲಿ ಏನು ಮಾಡೋದು? ಆ ಪರಿಸ್ಥಿತಿಯಲ್ಲಿ ತೀರಿ ಹೋದವರ ಲೀಗಲ್ ಹೇರ್ಸ್ ಅವರು ಅದನ್ನು ಮುಂದುವರಿಸಬೇಕು. ಆ ನೋಟಿಸ್ ಮಾನ್ಯತೆ ಇದೆ ಅದಕ್ಕೆ, ಅವರ ಲೀಗಲ್ ಹೇರ್ಸ್ ಅದನ್ನು ಕಂಟಿನ್ಯೂ ಮಾಡಬೇಕು ಸೆಕ್ಷನ್ 80 ನೋಟಿಸ್ ಪ್ರಕಾರ. ಇಫ್ ದ ಪ್ಲೇಂಟಿಫ್ ಡೈಸ್ ಆಫ್ಟರ್ ಎ ನೋಟಿಸ್ ಅಂಡರ್ ಸೆಕ್ಷನ್ 80 CPC ಬಟ್ ಬಿಫೋರ್ ಫೈಲಿಂಗ್ ದ ಸೂಟ್, ದ ಲೀಗಲ್ ಹೇರ್ಸ್ ಅಂಡ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಡಿಸೀಸ್ಡ್ ಪ್ಲೇಂಟಿಫ್ ಕ್ಯಾನ್ continue the suit. The legal heirs can file a suit within the prescribed time limit, mentioning the death of the original plaintiff and their own status as legal heirs. Fresh notice not required. Generally, a fresh notice under section 80 CPC is not required to be issued by the legal heirs, as the original notice remains valid. However, it is essential to check the specific circumstances and applicable laws, as well as to consult a legal expert in this regard. ಇನ್ನೊಂದು ಪಾಯಿಂಟ್ ಇದೆ, ವೆದರ್ ಎ ಸೂಟ್ ಕ್ಯಾನ್ ಬಿ ಫೈಲ್ಡ್ ಬಿಫೋರ್ ಎಕ್ಸ್ಪೈರಿ ಆಫ್ 60 days.
ಮಾಡ್ಬೋದಾ? ಈಗ ಸೆಕ್ಷನ್ 80 ನೋಟಿಸ್ ಕೊಟ್ಟೆವು, ಇವನಿಗೆ 45 ದಿವಸ ಆದಾಗ ಸೂಟ್ ಫೈಲ್ ಮಾಡುವಂತಾಯ್ತು. ಮಾಡ್ಬೋದಾ? ಹಾಗೆ ಅವಕಾಶ ಉಂಟು? ಹಾಗೆ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ನೋ, ಎ ಸೂಟ್ ಕೆನಾಟ್ ಬಿ ಫೈಲ್ಡ್ ಬಿಫೋರ್ ದ ಎಕ್ಸ್ಪೈರಿ ಆಫ್ 60 days from the date of issue of notice under section 80 CPC. Section 80 CPC requires that a notice must be served to the government or public officer. The suit can only be instituted after the execution of 2 months from the date of notice. Filing a suit before the expiry of 60 days would render the suit premature and potentially liable to be dismissed. The purpose of 60-day period is to allow the government or public officer time to consider the claim and potentiality to settle the matter without litigation. 60 ದಿವಸಕ್ಕಿಂತ ಮುಂಚೆ ಮಾಡಿದರೆ ಪ್ರಿಮೇಚೂರ್ ಅಂತೇಳಿ ಡಿಸ್ಮಿಸ್ ಮಾಡಲಿಕ್ಕೆ ಮಾಡತಕ್ಕದ್ದು, ಡಿಸ್ಮಿಸ್ ಆಗೇ ಆಗ್ತದೆ. ಹಾಗಾಗಿ ಆಫ್ಟರ್ ಎಕ್ಸ್ಪೈರಿ ಆಫ್ 60 days ಓನ್ಲಿ ದ ಸೂಟ್ ಶಾಲ್ ಬಿ ಫೈಲ್ಡ್. ಮತ್ತೆ ಹೂ ಕ್ಯಾನ್ ರಿಸೀವ್ ದ ನೋಟಿಸ್ ಅಂಡರ್ ಸೆಕ್ಷನ್ 80 CPC? ಇದನ್ನು ಯಾರಿಗೆ ನಾವು ಇಶ್ಯೂ ಮಾಡಬೇಕು, ಯಾರಿಗೆ ಇಶ್ಯೂ ಮಾಡಬೇಕಂತ? ಈಗ ಸ್ಟೇಟ್ ಗವರ್ಮೆಂಟ್ ಆದರೆ ಯಾರಿಗೆ ಇಶ್ಯೂ ಮಾಡಬೇಕು ನೋಟಿಸನ್ನು? ಸ್ಟೇಟ್ ಗವರ್ಮೆಂಟ್ ಆದರೆ ಬ್ಯಾಂಗ್ಳೂರಲ್ಲಿ ನೀವು ಸೂಟ್ ಫೈಲ್ ಮಾಡೋದಿದ್ರೆ ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡಬೇಕು. ನೀವು ಮಂಗಳೂರಲ್ಲಿ ಸೂಟ್ ಫೈಲ್ ಮಾಡೋದಿದ್ರೆ ಡೆಪ್ಯೂಟಿ ಕಮಿಷನರ್ DK ಮ್ಯಾಂಗ್ಳೂರ್ ಅಂತ ಮಾಡಬೇಕು ಅವರಿಗೆ. ಒಂದು ವೇಳೆ ಸೆಂಟ್ರಲ್ ಗವರ್ಮೆಂಟ್ ಇದಾದರೆ ಅವರಿಗೆ ಸೆಕ್ರೆಟರಿ ಟು ದ ಡಿಪಾರ್ಟ್ಮೆಂಟ್ ಯಾರು, ಮತ್ತೆ ಯೂನಿಯನ್ ಆಫ್ ಇಂಡಿಯಾ ರೆಪ್ರೆಸೆಂಟೆಡ್ ಬೈ, ಆ ರೀತಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ರೈಲ್ವೆಯನ್ನು ಬಿಟ್ಟು ರೈಲ್ವೆಯನ್ನು ಮಾಡೋದಿದ್ರೆ ಜನರಲ್ ಮ್ಯಾನೇಜರ್ ಅವರನ್ನು ಮಾಡಬೇಕು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪಾರ್ಟೀಸ್ಗಳನ್ನು ಮಾಡಬೇಕಾಗ್ತದೆ. ಮತ್ತೆ ಹೂ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 70 ಆಫ್ CPC ಅಂತ ಕೇಳ್ತಾ ಇದ್ದಾರೆ. ಪಬ್ಲಿಕ್ ಸರ್ವೆಂಟ್ಸ್ ಯಾರು ಅಂತೇಳಿ? ಪಬ್ಲಿಕ್ ಆಫೀಸರ್, every officer in a court of justice whose duty is to investigate or report any matter of law, every person who is empowered to make or issue any warrant or other summons, every judge, every person who is authorized to take any evidence on oath, every person who is authorized to conduct any inquiry or investigation, every officer who is empowered to grant or issue any license, permit, sanction or approval, every officer who is empowered to administer any fund or make any distribution of money or other property. This definition is inclusive and not exhaustive, and it may vary depending on the context and specific issues. ಇನ್ನೊಂದು, ಈಗ ಗ್ರಾಂಟ್ ಎಲ್ಲ ತಗೊಂಡು ಕೆಲವು ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಇವೆ, ಸರ್ಕಾರದಿಂದ ಅನುದಾನ ಪಡೆದು ಎಲ್ಲ ಮಾಡುವಂಥದ್ದು. ಅವರಿಗೆ ಸೆಕ್ಷನ್ 80 ನೋಟಿಸ್ ಬೇಕಾ? ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಹು ರಿಸೀವ್ ಗ್ರಾಂಟ್ ಫ್ರಮ್ ದ ಗವರ್ಮೆಂಟ್, ಅನುದಾನಿತ ಸಂಸ್ಥೆಗಳು, ಅವರಿಗೂ ಬೇಡ, ಅವಶ್ಯಕತೆ ಇಲ್ಲ. ನೋ ನೋಟಿಸ್ ಅಂಡರ್ ಸೆಕ್ಷನ್ 80 CPC is mandatory in a suit filed against private educational institution. ಹಾಗೆ ಬೇರೆ ಬೇರೆ ವೆರೈಟಿ ಆಫ್ ಸೂಟಲ್ಲಿ ಈಗ GNWC ಕೇಸ್ ಆಗ್ತೇವೆ, ಮೆಟ್ರಿಮೋನಿಯಲ್ ಕೇಸ್ ಆಗ್ತೇವೆ, ಬೇರೆ ಬೇರೆ ಮಿಸ್ಲೆನಿಯಸ್ ಕೇಸ್ ಆಗ್ತೇವೆ. ಅವುಗಳಿಗೆ ಯಾವುದಕ್ಕೂ ಸೆಕ್ಷನ್ 80 ಅಪ್ಲಿಕೇಬಲ್ ಆಗೋದಿಲ್ಲ. ಆಗೋದು ಓನ್ಲಿ ಫಾರ್ ಸೂಟಿಗೆ ಮಾತ್ರ ಅಪ್ಲಿಕೇಬಲ್. ಒಂದು ವೇಳೆ ಸೆಕ್ಷನ್ 80 ನೋಟಿಸ್ ಕೊಡದೆ ಸೂಟನ್ನು ಫೈಲ್ ಮಾಡಿದರೆ ಅದರ ರಿಸಲ್ಟ್ ಎಂತಿದೆ? ಸೂಟನ್ನು ಡಿಸ್ಮಿಸ್ ಮಾಡಲೇಬೇಕು, ಬೇರೆ ಯಾವುದೇ ದಾರಿ ಇಲ್ಲ, ಅವಕಾಶವೇ ಇಲ್ಲ. ಸೂಟ್ ಶಾಲ್ ಬಿ ಡಿಸ್ಮಿಸ್ಡ್. ಹಾಗಾಗಿ ಸೆಕ್ಷನ್ 80 ಇಲ್ಲದೆ ಮತ್ತೆ ಸೆಕ್ಷನ್ 80ಯಲ್ಲಿ ಸಬ್ಸೆಕ್ಷನ್ 1, 2 ಮತ್ತು 3 ಅಂತ ಇದೆ. 1 ಅಂತ ಹೇಳಿದರೆ ಯಾರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಅಂದರೆ ಯಾವ ಇಲಾಖೆ, ಯಾವ ಅಧಿಕಾರಿ, ಅವನ ಎಲ್ಲ ವಿವರಗಳು, ಅವನ ಅಡ್ರೆಸ್, ಅದರ ಬಗ್ಗೆ ಎಲ್ಲ ಕೊಡಬೇಕಂತ ಇರುವಂಥದ್ದು. 2 ಅಂತ ಸೆಕ್ಷನ್ 82 ಅಂತ ಹೇಳಿದರೆ ಆ ಸೆಕ್ಷನ್ 80 ಸಬ್ಸೆಕ್ಷನ್ 1ಗೆ ಎಕ್ಸಾಮ್ಷನ್ ಕೊಡಿ ಅಂತ ಕೇಳೋದು. ಆ ವಿವರಗಳನ್ನು ನಾವು 60 days ನೋಟಿಸ್ ಕೊಡುವುದರಿಂದ ನಮಗೆ ಎಕ್ಸಾಮ್ಷನ್ ಕೊಡಿ ಅದನ್ನು ಕೇಳುವಂಥದ್ದು ಸೆಕ್ಷನ್ 2ಗೆ. ಮತ್ತು ಇನ್ನೊಂದು ಸೆಕ್ಷನ್ 3 ಅಂತ ಇದೆ.
ಸೆಕ್ಷನ್ 3ಯಲ್ಲಿ ಕೂಡ ಯಾರು ಅಪ್ಲೈ ಮಾಡಿದ್ದಾರೆ ಅವರ ವಿವರಗಳನ್ನು. ಹಾಗೆ ನಾವೀಗ ಸೂಟಲ್ಲಿ ಫೈಲ್ ಮಾಡುವಾಗ IR ರೆಡಿ ಮಾಡುವಾಗ ಸೆಕ್ಷನ್ 80 ಸಬ್ಸೆಕ್ಷನ್ 2 ಅಂತ ಬರೀಬೇಕು. ಖಾಲಿ ಸೆಕ್ಷನ್ 80 ಅಂತ ಬರೆದ್ರೆ ಆಗೋದಿಲ್ಲ. ಸೆಕ್ಷನ್ 80 ಸಬ್ಸೆಕ್ಷನ್ 2 ಪ್ರಕಾರ ನಮಗೆ ಎಕ್ಸಾಮ್ಷನ್ ಕೊಡಿ ಅಂತ ವಿತ್ ಗ್ರೌಂಡ್ಸ್. ಅರ್ಜೆನ್ಸಿ ಇದ್ರೆ ಮಾತ್ರ ಕೊಡುವಂಥದ್ದು. ಮೇನ್ ಸೆಕ್ಷನ್ 80 ಇಸ್ ಅಪ್ಲಿಕೇಬಲ್ ಟು ಇಂಜೆಕ್ಷನ್ ಸೂಟ್ಸ್. ಬೇರೆ ಸೂಟುಗಳಿಗೆ ಸಾಮಾನ್ಯವಾಗಿ ಬರೋದಿಲ್ಲ. ಇಂಜೆಕ್ಷನ್ ಸೂಟುಗಳಿಗೆ ಸೆಕ್ಷನ್ 80 ಈಸ್ ಅಪ್ಲಿಕೇಬಲ್. ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ನಾನು ನೋಡಿದ ಮಟ್ಟಿಗೆ, ನಾನು ಅಲ್ಲಿ ಜುಡಿಷಿಯಲ್ ಸರ್ವಿಸ್ ಸೆಂಟರ್ನಲ್ಲಿ ಇರುವಾಗ ಜಾಸ್ತಿ ನಮ್ಮಲ್ಲಿ ಸುಮಾರು 1,500,000ವರೆಗೆ ಇದೇ ಬರೋದು. ಯಾವುದು ಬರ್ತ್ ಆ್ಯಂಡ್ ಡೆತ್ ಡಿಕ್ಲರೇಷನ್ ಸೂಟ್ಸ್ಗಳು ಬರ್ತದೆ. ಅದರಲ್ಲಿ ಕೆಲವು ವಕೀಲರು ಇರ್ತಾರೆ, ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಅದನ್ನು ಈ ಪ್ರೊಸೀಜರ್ ಎಲ್ಲ ಗೊತ್ತಿಲ್ಲ. ಈಗ ಪಟ್ಟಣ ಪಂಚಾಯತ್ ಇದ್ರೆ 80 ಹಾಕ್ತಾರೆ. 80 ಹಾಕುದು ಯಾರಿಗೆ? ಗ್ರಾಮ ಪಂಚಾಯತಿಗಳಿಗೆ ಮಾತ್ರ. ಪಟ್ಟಣ ಪಂಚಾಯತ್ ಬಂದರೆ 284 ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ ಪ್ರಕಾರ IA ಹಾಕಬೇಕು. ಅದನ್ನು ಹಾಕೋದಿಲ್ಲ. ಆನಂತರ ಕೆಲವರು ತಹಶೀಲ್ದಾರನ್ನು ಪಾರ್ಟಿ ಮಾಡ್ತಾರೆ, ಸ್ಟೇಟನ್ನು ಪಾರ್ಟಿ ಮಾಡೋದಿಲ್ಲ. ಅಂತ ಒಂದು ಕೇಸಲ್ಲಿ ಒಬ್ಬರು ಮುನ್ಸಿಪ್ ಅವರು ಅದನ್ನು ಡಿಸ್ಮಿಸ್ ಮಾಡಿದ್ರು, ಕೇಸನ್ನು ಡಿಸ್ಮಿಸ್ ಮಾಡಿದ್ರು. ಪಾಪ ಅವರಿಗೆ ಸಿಕ್ಕಿದೆ ಒಂದು ಕೇಸು. ಅದನ್ನು ಹೊಸ ಜೂನಿಯರ್ ಒಬ್ಬರು ಅವ್ರಿಗೆ ಭಾರಿ ಬೇಸರ ಪಟ್ಟರು. ಯಾಕಂತ ಹೇಳಿದರೆ ಸ್ಟೇಟನ್ನು ಪಾರ್ಟಿ ಮಾಡದೇ ಇದ್ರೆ ಕೂಡ ಡಿಸ್ಮಿಸ್ ಮಾಡಬೇಕಂತಿದೆ. ಈಗ ತಹಶೀಲ್ದಾರನ್ನು ಮಾತ್ರ ಪಾರ್ಟಿ ಮಾಡಿ ಅವರು ಡಿಕ್ಲರೇಷನ್ಸ್ ಫೈಲ್ ಮಾಡಿದರು, ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಅದರ ಅರ್ಥ ಏನಂತ ಹೇಳಿದರೆ, ನಾವು ಸರ್ಕಾರದ ವಿರುದ್ಧ ಯಾವುದೇ ಕೇಸ್ ಹಾಕುತ್ತಿದ್ರೆ ಸ್ಟೇಟ್ ರೆಪ್ರೆಸೆಂಟೆಡ್ ಬೈ ಡೆಪ್ಟಿ ಕಮಿಷನರ್ ಅಂತ ಕಾನ್ಸ್ಟಿಟ್ಯೂಷನ್ನಲ್ಲಿ ಬರೀಲೇಬೇಕು, ಇಲ್ಲದಿದ್ದರೆ ಸೂಟ್ ಡಿಸ್ಮಿಸ್ ಆಗ್ತದೆ. ಮತ್ತು ಕೆಲವರಿಗೆ ಗೊತ್ತಿಲ್ಲ, ಇದಕ್ಕೆ ಪುರಸಭೆ ನಗರಸಭೆಗೆ ಎಲ್ಲ ಕಾರ್ಪೊರೇಷನ್ ಇದು ಸೆಕ್ಷನ್ ಅನ್ನು ಅಪ್ಲೈ ಮಾಡ್ತಾರೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ 1976 ಹಾಕ್ತಾರೆ. ಅದು ಬರೋದಿಲ್ಲ. ಅದು ಬರುವುದು ಯಾವುದು? ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ 1964. ಅದನ್ನು ಅಪ್ಲೈ ಮಾಡಬೇಕು. ಈ 60 ಡೇಸ್ ನೋಟಿಸ್ ಎಕ್ಸಾಮ್ಷನ್ ಕೇಳೋದಿದ್ರೆ ಅದನ್ನು ಅಪ್ಲೈ ಮಾಡಬೇಕು. ಓನ್ಲಿ ಕಾರ್ಪೊರೇಷನ್ಗಳಿಗೆ ಮಾತ್ರ. ಕಾರ್ಪೊರೇಷನ್ ಅಂತ ಹೇಳಿದರೆ ಅದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1976. ಅವರಿಗೆ 482 ಅಂತ ಒಂದು ಪ್ರೊವಿಷನ್ ಇದೆ, ಅದರಲ್ಲಿ ಅಪ್ಲೈ ಮಾಡಿದರೆ ಆಯಿತು. ಸರ್ ಕ್ಲಿಯರ್ ಇಲ್ಲ? ಅರ್ಥ ಆಗಲಿಲ್ವಾ? ಈಗ ಮಂಗಳೂರಲ್ಲಿ ಜಾಸ್ತಿ ಸೂಟ್ ಫೈಲ್ ಆಗೋದು ಬರ್ತ್ ಆ್ಯಂಡ್ ಇದು ಡಿಕ್ಲರೇಷನ್ ಅಂತ, ಮ್ಯಾಂಡೇಟರಿ ಇಂಜೆಕ್ಷನ್ ಪ್ಲಸ್ ಕಾನ್ಸಿಕ್ವೆನ್ಷಿಯಲ್ ಇಂಜೆಕ್ಷನ್, ಮ್ಯಾಂಡೇಟರಿ ಇಂಜೆಕ್ಷನ್. ಅದರ ಪ್ರಕಾರ ಅವರ ಬರ್ತನ್ನು ಡಿಕ್ಲೇರ್ ಮಾಡಿ ಪ್ಲಸ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ, ಡೈರೆಕ್ಷನ್ ಕೊಡಿ ಅಂತೇಳಿ ಅವರ ಬರ್ತನ್ನು ರೆಕಾರ್ಡ್ ಮಾಡಿ. ಅಂಥದ್ದೇ ಒಂದು ಈಗ ಟೋಟಲ್ ಮುನ್ಸಿಪಲ್ ಕೋರ್ಟಲ್ಲಿ ಫೈಲ್ ಮಾಡುವ ಕೇಸುಗಳಲ್ಲಿ ಒಂದು ವರ್ಷಕ್ಕೆ 1,500 ಕೇಸು ಇದೇ ಬರೋದು. ಆಗ ತುಂಬ ತಪ್ಪುಗಳನ್ನೆಲ್ಲ ಮಾಡ್ತಾರೆ. ಈಗ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿದ್ದ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1976 ಪ್ರಕಾರ 482 ಅಂತ ಒಂದು ಪ್ರೊವಿಷನ್ ಇದೆ. ಅದನ್ನು IA ಹಾಕಬೇಕು. ಅದನ್ನು ಹಾಕಿದರೆ ಮಾತ್ರ ಎಕ್ಸಾಮ್ಷನ್ ಸಿಗ್ತದೆ. ಹಾಗೆ ಒಂದು ಇದಿದೆ, ನಗರಸಭೆ ಅಂದರೆ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಂತ CMC. ಅದಕ್ಕೆ ಈ ಕಾರ್ಪೊರೇಷನ್ ಇದನ್ನು ಕೆಲವರು ಅಪ್ಲೈ ಮಾಡ್ತಾರೆ. 482 ಆಫ್ ಕರ್ನಾಟಕ ಮುನ್ಸಿಪಲ್ ಅದು ಅಪ್ಲೈ ಆಗುದಿಲ್ಲ. ಅದಕ್ಕೆ ಅಪ್ಲೈ ಆಗುವಂಥದ್ದು ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ 1964. ಅದರಲ್ಲಿ ಸೆಕ್ಷನ್ 284 ಅನ್ನು ನಾವು ಕೋಟ್ ಮಾಡಿಕೊಂಡು ಎಕ್ಸಾಮ್ಷನ್ ಕೇಳಬೇಕು. ಇದನ್ನು ಕೇಳ್ಬೋದು. ಹಾಗೆ ಇನ್ನೊಂದು ಸ್ಥಳೀಯ ಸಂಸ್ಥೆ ಇದೆ ಪುರಸಭೆ ಅಂತ, ಅದಕ್ಕೆ TMC ಅಂತ ಹೇಳ್ತಾರೆ, ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂತ, TMC. ಅದಕ್ಕೂ ಕೂಡ ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ನ 284 ಸೆಕ್ಷನ್ನಲ್ಲಿ ಎಕ್ಸಾಮ್ಷನ್ ಕೇಳಬೇಕು. ಇನ್ನೊಂದು ಡೌಟ್ ಆಗಿರುವಂಥದ್ದು ಅಂತ ಹೇಳಿದರೆ ಪಟ್ಟಣ ಪಂಚಾಯತಲ್ಲಿ ಅದು ಗ್ರಾಮ ಪಂಚಾಯತ ಅಥವಾ ಮುನ್ಸಿಪಾಲಿಟೀಸ್ ಅಂತ ಎಲ್ಲರಿಗೆ ಡೌಟ್. ಕೆಲವರು ಅದನ್ನು ಗ್ರಾಮ ಪಂಚಾಯತ್ ಅಲ್ಲ, ಪಟ್ಟಣ ಪಂಚಾಯತ್ ಅಂತ ಹೇಳಿದರೆ ಅದು ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ ಒಳಗಡೆ ಇಟ್ ಈಸ್ ಗವರ್ನ್ಡ್ ಅಂಡರ್ ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ 1964. ಆಗ ಕೂಡ ನಾವು 284 ಆಫ್ ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್ ಅಂತ ಹಾಕಬೇಕು. ಇನ್ನೊಂದು ಗ್ರಾಮ ಪಂಚಾಯತಿಗೆ ನಾವು ಇದು ಅದೊಂದು ಸ್ಥಳೀಯ ಸಂಸ್ಥೆ, ಆದರೆ ಅದಕ್ಕೆ ಮುನ್ಸಿಪಾಲಿಟೀಸ್ ಆ್ಯಕ್ಟ್ ಸಹ ಅಪ್ಲೈ ಆಗೋದಿಲ್ಲ. ಮತ್ತು ಇನ್ನು ಇದು ಯಾವುದು ಕಾರ್ಪೊರೇಷನ್, ಅದಕ್ಕೆ ಕರ್ನಾಟಕ ಅದು ಗ್ರಾಮ ಸ್ವರಾಜ್ಯ ಆ್ಯಕ್ಟ್ ಎಲ್ಲ ಅಪ್ಲೈ ಆಗ್ತದೆ. ಆದರೆ ಈ ಡಿಕ್ಲರೇಷನ್ ಸೂಟ್ ಆಗುವಾಗ ಅದಕ್ಕೆ ನಾವು 80 ಅನ್ನು ಅಪ್ಲೈ ಮಾಡ್ತೇವೆ.
ಸೆಕ್ಷನ್ 80. ಅದನ್ನ ಯಾಕೆ ನಾವು ಸೆಕ್ಷನ್ 80 ಅಲ್ಲಿ ಅಪ್ಲೈ ಮಾಡ್ತೇವೆ ಅಂತ ಹೇಳಿದ್ರೆ, ಆ ಸರ್ಟಿಫಿಕೇಟ್ ಇಶ್ಯೂ ಮಾಡುವ ಅಥಾರಿಟಿ ತಹಶೀಲ್ದಾರ್ ಬರೋದು ಒಂದು ಇಲಾಖೆಯ ಅಂಡರ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತದೆ. ಎಲ್ಲ ಇಲಾಖೆಗಳು, ಸರ್ಕಾರದ ಎಲ್ಲ ಇಲಾಖೆಗಳು ಸರ್ಕಾರದ ಒಂದು ಸಂಸ್ಥೆಗಳಾಗಿರೋದ್ರಿಂದ ಅವರಿಗೆ ಸೆಕ್ಷನ್ 80 ಅಪ್ಲೈ ಆಗ್ತದೆ. ಇಲಾಖೆಗಳಿಗೆ ಸೆಕ್ಷನ್ 80 ಅಪ್ಲೈ ಆಗೋದ್ರಿಂದ ಅದು ಗ್ರಾಮ ಪಂಚಾಯತಿನ ವ್ಯಾಪ್ತಿಯೊಳಗೆ ಬಂದಂಥ ಬರ್ತ್ ಸರ್ಟಿಫಿಕೇಟ್ ಆದರೂ ಅದನ್ನು ಸ್ಥಳೀಯ ಸಂಸ್ಥೆ ಇಶ್ಯೂ ಮಾಡೋದಿಲ್ಲ. ಅದನ್ನು ಇಶ್ಯೂ ಮಾಡುವಂಥ ಅಧಿಕಾರ ಇರುವಂಥದ್ದು ತಹಶೀಲ್ದಾರಿಗೆ. ಹಾಗಾಗಿ ನಾವು ಸೆಕ್ಷನ್ 80 ನಾವು ಅಂಥ ಒಂದು ಕೇಸುಗಳಲ್ಲಿ ನಾವು ಇನ್ಸಿಸ್ಟ್ ಮಾಡ್ತೇವೆ. ಅದನ್ನು ಇಶ್ಯೂ ಮಾಡುವ ಅಧಿಕಾರಿ ಯಾರು ಅಂತ ನೋಡಿ, ಅವ ತಹಶೀಲ್ದಾರ್ ಆಗಿರ್ತಾರೆ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಥವಾ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂಥ ಅಧಿಕಾರಿ ತಹಶೀಲ್ದಾರ್ ಆಗಿರ್ತಾರೆ. ಹಾಗಾಗಿ ಇದೊಂದು ನಮ್ಮಲ್ಲಿ ಮಂಗಳೂರಿನಲ್ಲಿ ಪ್ರಾಕ್ಟಿಕಲ್ ಆಗಿ ಬರುವಂಥ ಒಂದು ಸೆಕ್ಷನ್ 80ಯ ಬಗ್ಗೆ ಬರುವಂಥದ್ದು ಇಂತಹ ಒಂದು ಮೇನ್ ಸಮಸ್ಯೆಗಳು. ಮತ್ತು ಇಂಜಂಕ್ಷನ್ ಸೂಟ್ಗಳಲ್ಲಿ ಮಾತ್ರ ಸೆಕ್ಷನ್ 80 ಬರುವಂಥದ್ದು, ಬೇರೆ ಜಾಸ್ತಿ ಏನು ಬರೋದಿಲ್ಲ. ಮತ್ತು ಸೆಕ್ಷನ್ 80 ನೋಟಿಸನ್ನು ಇಶ್ಯೂ ಮಾಡಿದ ಕೂಡಲೇ ನಿಜವಾಗಿ ಆ ಅಧಿಕಾರಿಗಳು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ಆದರೆ 99% ಅಧಿಕಾರಿಗಳು 100% ಅಧಿಕಾರಿಗಳು ಕೂಡ ಅದಕ್ಕೆ ಯಾವುದೇ ಒಂದು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ಅದೊಂದು ಸುಮ್ಮನೆ ಒಂದು ನಂಬಿಕೆ ವ್ಯವಸ್ಥೆ ಅಂತೇಳಿ. ಮತ್ತು ಯಾರಿಗೂ ಸಹ ಈ ಒಂದು ಸರ್ಕಾರಕ್ಕೆ ತೊಂದರೆ ಆಗ್ತದೆ, ನಿಜವಾಗಿ ಎಷ್ಟೋ ತೊಂದರೆ ಆಗ್ತದೆ ಸರ್ಕಾರಕ್ಕೆ. ಒಂದು ಕೇಸ್ ಹಾಕಿದರೆ ಅಷ್ಟು ಸುಲಭ ಇಲ್ಲ. ಒಂದು ಕೇಸ್ ಅಂತ ಹೇಳಿದರೆ ಸರ್ಕಾರದ ಅಮೂಲ್ಯವಾದ ವೇಳೆಯ ಅಪವ್ಯಯ ಮತ್ತು ಹಣದ ಅಪವ್ಯಯ, ಶಕ್ತಿಯ ಅಪವ್ಯಯ, ಅದನ್ನು ತಪ್ಪಿಸುವ ಉದ್ದೇಶದಿಂದ ಸೆಕ್ಷನ್ 80 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಜನರಿಗೆ ಅದರದ್ದು ಗೊತ್ತೇ ಇಲ್ಲ. ಕೆಲವರಿಗೆ ಸೆಕ್ಷನ್ 80ಯ ಉದ್ದೇಶ ಇರ್ತದೆ. ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಮ್ಮ ಲೆವೆಲಲ್ಲಿ ಅದನ್ನು ಸರಿಪಡಿಸಬೇಕು ಅಂತೇಳಿ. ಹಾಗಾಗಿ ಸ್ವಲ್ಪ ಹೊತ್ತು ಬಿಡುವ ತಗೊಳ್ಳಿ. ಈ ಆಸ್ಪೆಕ್ಟ್ಸ್ ಆಫ್ ಸೆಕ್ಷನ್ 80 CPC ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಸೆಕ್ಷನ್ 80 ಅಂತ ಹೇಳಿದ್ರೆ, ಮ್ಯಾಂಡೇಟರಿ ನೋಟಿಸ್, ಮ್ಯಾಂಡೇಟರಿ ಕಡ್ಡಾಯ. ಅದು ಕೊಡೋದೇ ಇದ್ರೆ ಏನಾಗ್ತದೆ, ಸೂಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಹಾಕಿದ್ರೆ ಸೂಟ್ ವಿಲ್ ಬಿ ಡಿಸ್ಮಿಸ್ಡ್, ಬೇರೆ ದಾರಿಯೇ ಇಲ್ಲ. The notice under section 80 CPC is statutory requirement and failure to serve it renders the suit incompetent. ಅಂದ್ರೆ ಡಿಸ್ಮಿಸ್ ಬೇರೆ ಏನು. ಇನ್ನೊಂದು ಕೀ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಪರ್ಪಸ್ ಆಫ್ ದ ನೋಟಿಸ್. The notice allows the government or public officer time to reconsider their actions and possibly avoid litigations by rectifying any wrongs or providing appropriate relief. ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಯಾವುದೇ ಒಂದು ಇಂಥ ಒಂದು ನೋಟಿಸ್ ಬಂದು ಯಾವುದೇ ಡಿಸ್ಪ್ಯೂಟ್ ಬಂದರೆ ಅದನ್ನು ಸೌಹಾರ್ದಯುತವಾಗಿ ಬಗೆಹರಿಸಬೇಕು. ಒಂದು ಮೇನ್ ಉದ್ದೇಶ ಅಂತ ಹೇಳಿದ್ರೆ ಅದನ್ನು ಸೌಹಾರ್ದಯುತವಾಗಿ ಬಗೆಹರಿಸಬೇಕು. ಮತ್ತು ಈ ನೊಂದ ವ್ಯಕ್ತಿಗೆ ಪರಿಹಾರ ಸಿಗಬೇಕು, ಅವನಿಗೇನು ತೊಂದರೆ ಆಗಿದೆ ಅದರ ಬಗ್ಗೆ ಪರಿಹಾರ ಸಿಗಬೇಕು. ಮತ್ತು ಲಿಟಿಗೇಷನನ್ನು ಅವಾಯ್ಡ್ ಮಾಡಬೇಕು, ಯಾವುದೇ ವಿವಾದಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಆದರೆ ದುರದೃಷ್ಟವಶಾತ್ ಏನಾಗಿದೆ ಅಂತ ಹೇಳಿದರೆ, ಒಂದೇ ಒಂದು ಸೆಕ್ಷನ್ 80 ನೋಟಿಸಿಗೆ ಈ ಒಂದು ಉದ್ದೇಶ ಏನಿದೆ ಅದು ಈಡೇರ್ತಾ ಇಲ್ಲ. ಯಾವುದೇ ಅಧಿಕಾರಿ ತಾನು ರಿಸೀವ್ ಮಾಡಿದ ನೋಟಿಸನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ. ಯಾವ ಅಧಿಕಾರಿ ಕೂಡ ನೋಡೋದಿಲ್ಲ. ನಾನು ತುಂಬ ವಿಷಯದಲ್ಲಿ ನೋಡಿದ್ದೇನೆ, ಸರ್ಕಾರಿ ಅಧಿಕಾರಿಗಳು ಇಂಥ ಸೆಕ್ಷನ್ 80 ನೋಟಿಸ್ ಬಂದರೆ ಅದರ ಬಗ್ಗೆ ನೊಂದ ವ್ಯಕ್ತಿಗೆ ಅಥವಾ ಬಾಧಿತ ವ್ಯಕ್ತಿಗೆ ಪರಿಹಾರ ಕೊಡುವ ವಿಷಯದಲ್ಲಿ ಆಲೋಚನೆ ಮಾಡೋದಿಲ್ಲ. ಸುಮ್ಮನೆ ಅಲ್ಲಿ ಇಟ್ಟಿರ್ತಾರೆ. 60 ದಿವಸ ಕಳೆದ ನಂತರ ಒಂದು ನಮ್ಮ ಮೇಲೆ ಒಂದು ಕೇಸ್ ಆಗ್ತದೆ, ಅದನ್ನು ಆದಷ್ಟು ಬೇಗ ಅವಾಯ್ಡ್ ಮಾಡಿ ಮುಗಿಸಿ ಬಿಡುವ ಅಂತೇಳಿ ರೆಡಿ ಇಲ್ಲ ಅವರು. ಹಾಗಾಗಿ ದಾವೆಗಳೆಲ್ಲ ಜಾಸ್ತಿ ಆಗಿರುವುದು. ಒಂದು ವೇಳೆ ಅಂಥ ಒಂದು ಉದಾತ್ತ ಉದ್ದೇಶ ಇದ್ದಿದ್ರೆ ವಿವಾದಗಳು ಆಗ್ತಾನೆ ಇರಲಿಲ್ಲ. ಆದರೆ ಆ ಉದ್ದೇಶವೇ ಇಲ್ಲ, ಅದನ್ನು ತೆಗೆದು ಒಂದು ಮೂಲೆಯಲ್ಲಿ ಇಟ್ಟಷ್ಟೆ. ಮತ್ತೆ ಕೇಸ್ ಬಂದಾಗ ನೋಡುವಂತೆ, ಕೇಸ್ ಬಂದಾಗ ಇಲ್ಲಿ ಇಂಜೆಕ್ಷನ್ ಗ್ರ್ಯಾಂಟ್ ಆಗಿರ್ತದೆ. ಇಂಜೆಕ್ಷನ್ ಗ್ರ್ಯಾಂಟ್ ಆದರೆ ಕೆಲವರು ಸರ್ಕಾರಿ ಜಾಗದ ಮೇಲೆ ಎಲ್ಲ ಇಂಜೆಕ್ಷನ್ ಆಗಿದೆ. ಕೆಲವು ಸಲ ಸರ್ಕಾರಕ್ಕೆ ದೊಡ್ಡ ರೀತಿಯ ಲಾಸ್ ಆಗುವ ಸಾಧ್ಯತೆ ಕೂಡ ಇದೆ. ಒಂದು ಯಾವುದೋ ಒಂದು ಇಂಜೆಕ್ಷನ್ ಹಾಕಿ ಸರ್ಕಾರಕ್ಕೆ ತುಂಬ ಲಾಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸೆಕ್ಷನ್ 80ಯ ಉದ್ದೇಶವೇ ಫೇಲಿಯರ್ ಆಗಿರುವುದು ಸರ್ಕಾರದ ಅಧಿಕಾರಿಗಳಿಂದ. ಇನ್ನೊಂದು ಕಂಟೆಂಟ್ಸ್ ಆಫ್ ದ ನೋಟಿಸ್. ದ ನೋಟಿಸ್ ಮಸ್ಟ್ ಸ್ಪೆಸಿಫೈ ದ ಕಾಸ್ ಆಫ್ ಆಕ್ಷನ್, ದ ರಿಲೀಫ್ ಕ್ಲೈಮ್ಡ್ ಆ್ಯಂಡ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪ್ಲೇಂಟಿಫ್. ಈ 3 ವಿಷಯಗಳನ್ನು ನಾವು ಸೆಕ್ಷನ್ 80 ನೋಟಿಸಲ್ಲಿ ಬರೀಲೇಬೇಕು. ಯಾರು ನೋಟಿಸ್ ಇಶ್ಯೂ ಮಾಡ್ತಾರೆ ವಾದಿಯ ಹೆಸರು ಬರೀಬೇಕು. ಮತ್ತು ಕಾಸ್ ಆಫ್ ಆ್ಯಕ್ಷನ್,
ಅದಕ್ಕೆ ಕಾರಣ ಏನು, ಆ ದಾವೆಗೆ ಸಲ್ಲಿಸುವುದಿದ್ರೆ ಅದಕ್ಕೆ ದಾವೆಗೆ ಏನು ಕಾರಣ ಆಗ್ತದೆ ಅದು. ಆ ನಂತರ ನಿಮ್ಗೆ ಏನು ಪರಿಹಾರ ಬೇಕು ಅವರಿಂದ, ಸರ್ಕಾರಿ ಅಧಿಕಾರಿಯಿಂದ ನಿಮಗೆ ಯಾವ ರೀತಿಯ ಪರಿಹಾರ ಬೇಕು ಅದನ್ನು ತಿಳಿಸ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಕೀ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಟೈಮ್ ಫ್ರೇಮ್. ದ ಸೂಟ್ ಕ್ಯಾನ್ ಬಿ ಇನ್ಸ್ಟಿಟ್ಯೂಟೆಡ್ ಓನ್ಲಿ ಆಫ್ಟರ್ ಎಕ್ಸ್ಪೈರೇಷನ್ ಆಫ್ 2 months ಫ್ರಮ್ ದ ಡೇಟ್ ಆಫ್ ನೋಟಿಸ್ ಅನ್ಲೆಸ್ ದ ಗವರ್ಮೆಂಟ್ ಆರ್ ಪಬ್ಲಿಕ್ ಆಫೀಸರ್ ವೇವ್ಸ್ ದ ರಿಕ್ವೈರ್ಮೆಂಟ್ ಆಫ್ ನೋಟಿಸ್ ಪೀರಿಯಡ್. ಇದರಲ್ಲಿ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ. ಸರಕಾರಿ ಅಧಿಕಾರಿ ನನಗೆ 60 ದಿವಸದ ನೋಟಿಸ್ ಬೇಡ ಅಂತೇಳಿ ಅವರೇನಾದರೂ ಅವಕಾಶ ಕೊಟ್ಟರೆ ನಿಮಗೆ ಮಾತ್ರ ಮಾಡ್ಬೋದು ಹೊರತು, ಇಲ್ಲದೇ ಇದ್ರೆ 60 ದಿವಸ ಕಳೆದ ನಂತರವೇ ಸೂಟ್ ಆಗಬೇಕು. ಅದಕ್ಕೆ ಮೊದಲು ಹಾಕಿದರೆ ಆ ಸೂಟನ್ನು ಡಿಸ್ಮಿಸ್ ಮಾಡಲೇಬೇಕು. ಆಫ್ಟರ್ 60 days ನೋಟಿಸ್ ಆಗ್ತದೆ. ಕೆಲವರು ಇನ್ನೊಂದು ಇಲ್ಲಿ ಸಮಸ್ಯೆ ಬರ್ತದೆ, ನೋಟಿಸ್ ಕೊಡ್ತಾರೆ, 60 days ನೋಟಿಸ್ ಕೊಟ್ಟರು 60 ದಿವಸ ಕಾಯುವುದಿಲ್ಲ. ಮಧ್ಯದಲ್ಲಿ ಬಂದು ಈ 82 ಪ್ರಕಾರ ಅರ್ಜಿ ಹಾಕ್ತಾರೆ, ಐಎ ಹಾಕ್ತಾರೆ, ವೆದರ್ ಸಚ್ ಸೂಟ್ ಈಸ್ ಮೇಂಟೈನಬಲ್. ಹಾಗೆ ಮಾಡ್ಲಿಕ್ಕೆ ಅವಕಾಶ ಉಂಟಾ? ಹಾಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ಒಂದ ನೋಟಿಸ್ ಕೊಡ್ಲೇಬಾರ್ದು. ನೋಟಿಸ್ ಒಂದು ವೇಳೆ ಕೊಟ್ಟರೆ ನೀವು 60 ದಿವಸವರೆಗೆ ಕಾಯಲೇಬೇಕು. ಮಧ್ಯದಲ್ಲಿ ನೋಟಿಸಿನ ವಿಷಯವೇ ತಿಳಿಸದೆ ನಾನು ಐಎ ಹಾಕ್ತೇನೆ, ಎಕ್ಸಾಮ್ಷನಿಗೆ ಐಎ ಹಾಕ್ತೇನೆ ಅಂತೇಳಿ ಹೋದ್ರೆ ಅವ್ರೇನಾದ್ರೂ ಅದನ್ನು ಆ ಅಬ್ಜೆಕ್ಷನ್ ಅನ್ನು ತೆಗೆದ್ರೆ, ಸರ್ಕಾರಿ ವಕೀಲರು ಬಂದು ತೆಗೆದ್ರೆ, ಅಬ್ಜೆಕ್ಷನ್ ತೆಗೆದ್ರೆ ಸೂಟ್ ವಿಲ್ ಬಿ ಡಿಸ್ಮಿಸ್ಡ್. ಬೇರೆ ದಾರಿ ಹಾಗೆ ಆಗ್ತದೆ. ಹಾಗೆ ಇದೊಂದು ಸೆಷನ್ ಅಲ್ಲಿ ನಾವು ಕೆಲವು ವಿಷಯಗಳನ್ನು ತಿಳಿದೆವು. ಕೆಲವರು ಲೇಟ್ ಬಂದಿದ್ದಾರೆ. ಈಗ ಫಸ್ಟಿಗೆ ನಾವು ಡಿಸ್ಕಷನ್ ಮಾಡಿದ್ದು ವೆದರ್ ಸೆಕ್ಷನ್ 8 ಈಸ್ ಅಪ್ಲಿಕೇಬಲ್ ಟು ರಿಟ್ ಪಿಟಿಷನ್ಸ್ ಅಂತ. ಅದಕ್ಕೆ ಆನ್ಸರ್ ನೋ. ರಿಟ್ ಪಿಟಿಷನ್ ಈಸ್ ನಾಟ್ ಎ ಸಿವಿಲ್ ಡಿಸ್ಪ್ಯೂಟ್. ಸಿವಿಲ್ ಡಿಸ್ಪ್ಯೂಟ್ ಮತ್ತೆ ಸಿವಿಲ್ ಪ್ರೊಸೀಜರ್ ಕೋಡ್ ಈಸ್ ನಾಟ್ ಅಪ್ಲಿಕೇಬಲ್ ಟು ರಿಟ್ ಪಿಟಿಷನ್. ಮತ್ತೆ ರಿಟ್ ಅಲ್ಲಿ ಕ್ರಿಮಿನಲ್ ವಿಷಯದ ಬಗ್ಗೆ ಸಹ ರಿಟ್ ಆಗ್ಬೋದು, ಬೇರೆ ಬೇರೆ ವಿಷಯದ ಬಗ್ಗೆ ರಿಟ್ ಆಗ್ಬೋದು. ಅವರದ್ದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೆಯುವಂತಹ ಒಂದು ಕೋರ್ಟ್ ಅದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರೆಲ್ಲ ಪ್ರೊವಿಷನ್ ಆಫ್ ಲಾ ಯಾವ್ದು ಹಾಕ್ತಾರೆ. ಸಿಪಿಸಿದು ರಿಟ್ ಪಿಟಿಷನ್ ಅಲ್ಲಿ ಸಿಪಿಸಿ ಪ್ರೊವಿಷನ್ ಆಫ್ ಲಾ ಯಾವುದು ಹಾಕೋದಿಲ್ಲ. ರಿಟ್ ಪಿಟಿಷನ್ ಹಾಕೋದು ಕಾನ್ಸ್ಟಿಟ್ಯೂಷನ್ ಅಂಡರ್ 20 ಇದು ಆರ್ಟಿಕಲ್ 226 ಮತ್ತೆ ಆರ್ಟಿಕಲ್ 32 ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತ್ರ ಅವರು ಅದಕ್ಕೆ ನಾವು ಅಂತ ಕೋರ್ಟ್ಗಳಿಗೆ ಒಂದು ಹೆಸರಿಟ್ಟಿದ್ದೇವೆ, ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ, ಸಾಂವಿಧಾನಿಕ ನ್ಯಾಯಾಲಯಗಳು ಅಂತ ಹೇಳ್ತಾರೆ. ನಮ್ಮ ಮುನ್ಸಿಪಲ್ ಕೋರ್ಟ್ ಅಥವಾ ಸಿವಿಲ್ ಜಡ್ಜ್ ಕೋರ್ಟ್ ನಮ್ಮದು ಸಾಂವಿಧಾನಿಕ ನ್ಯಾಯಾಲಯ ಅಲ್ಲ, ನಮ್ಮದು ನ್ಯಾಯಾಲಯ ಅಷ್ಟೇ. ಸಾಂವಿಧಾನಿಕ ನ್ಯಾಯಾಲಯ ಎರಡೇ, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ ಸಹ ಹಾಗೆ, ಅಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಪ್ಲೈ ಆಗೋದಿಲ್ಲ. ಅಲ್ಲಿ ಸಂವಿಧಾನಾತ್ಮಕವಾದಂತಹ ಒಂದು ಅಂಶಗಳು ಎಲ್ಲ ಚರ್ಚಿಸಲ್ಪಡುವಂಥ ವಿಷಯ. ಹಾಗಾಗಿ ಅಲ್ಲಿ ರಿಟ್ ಪಿಟಿಷನ್ ಜಾಸ್ತಿ ಬರುವಂಥದ್ದು. ಮತ್ತೆ ಅವರಿಗೆ ಅಪೆಲೇಟ್ ಜುರಿಸ್ಡಿಕ್ಷನ್ ಇದೆ. ಆವಾಗ ಅಪೆಲೇಟ್ ಜುರಿಸ್ಡಿಕ್ಷನ್ನಲ್ಲಿ ಈ ಸಿಪಿಸಿ ಇದೆಲ್ಲ ಕೆಲವು ಪ್ರೊವಿಷನ್ ಅವರಿಗೆ ಸಹ ಬರ್ತದೆ. ಒರಿಜಿನಲ್ ಜುರಿಸ್ಡಿಕ್ಷನ್ ಇರುವುದು ಅವರಿಗೆ ಹೈಕೋರ್ಟ್ನವರಿಗೆ ರಿಟ್ ಜುರಿಸ್ಡಿಕ್ಷನ್ ಮಾತ್ರ. ಆ ರಿಟ್ ಜುರಿಸ್ಡಿಕ್ಷನ್ನಿಗೆ ಸಿಪಿಸಿ ಅಪ್ಲೈ ಆಗೋದಿಲ್ಲ, ಮತ್ತೆ ಸೆಕ್ಷನ್ 80 ಕೂಡ ಅಪ್ಲೈ ಆಗೋದಿಲ್ಲ. ಆದರೆ ಒಂದು ಸಿಪಿಸಿ ಒಂದು ಪ್ರೊವಿಷನ್ ಅಲ್ಲಿ ರಿಟ್ ಪಿಟಿಷನ್ ನಲ್ಲಿ ಅಪ್ಲೈ ಆಗ್ತದೆ. ಅದು ಯಾವುದು ಅಂತ ಹೇಳಿದ್ರೆ ರೆಸ್ ಜುಡಿಕೇಟಾ, ಸೆಕ್ಷನ್ 11 ಆಫ್ ಸಿಪಿಸಿ. ಆ ರೆಸ್ ಜುಡಿಕೇಟಾ ಮಾತ್ರ ರಿಟ್ ಪಿಟಿಷನ್ಗೆ ಅಪ್ಲೈ ಮಾಡ್ತಾರೆ. However, certain principles and procedures from CPC may be applied by writ courts in res judicata under section 11 of CPC applicable to writ petitions. Principles of natural justice influenced by CPC provisions, procedural aspects, courts may draw guidance from CPC. ಒಂದು ಪ್ರೊಸೀಜರಲ್ ಆಸ್ಪೆಕ್ಟ್ ಬಗ್ಗೆ ಕೂಡ CPC ಅನ್ನು ಅವರು ಕೋಟ್ ಮಾಡ್ಬೋದು. ಅದೇ ಡೈರೆಕ್ಟ್ಲಿ ಈಸ್ ನಾಟ್ ಅಪ್ಲಿಕೇಬಲ್. CPC is not applicable to writ petitions. ಮತ್ತೆ ಮೇನ್ ಡಿಫರೆನ್ಸ್ ಏನಂತ ಹೇಳಿದ್ರೆ, ಕೀ ಡಿಫರೆನ್ಸಸ್, CPC governs ordinary civil suits while writ petitions are constitutional remedies. Writ proceedings are summary in nature. Unlike CPC's detailed procedure, courts have discretion to apply CPC provisions in writ petitions considering the specific circumstances and requirements of each case. ಸಿವಿಲ್ ಪ್ರೊಸೀಜರ್ ಕೋಡ್ ಇದ್ದು ನಿಜವಾಗಿ ಕಷ್ಟ ಯಾರಿಗೆ, ಸಣ್ಣ ಈ ಸಬಾರ್ಡಿನೇಟ್ ಕೋರ್ಟಲ್ಲಿ ಕೆಲಸ ಮಾಡುವವರಿಗೆ ಕಷ್ಟ. ಅವರಿಗೆ ಸಿವಿಲ್ ಪ್ರೊಸೀಜರ್ ಕೋಡ್ ಅನ್ನು ತುಂಬ ವಿಷಯಗಳೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಸೆಕ್ಷನ್, ಆರ್ಡರ್ಸ್, ಎವಿಡೆನ್ಸ್ ಮಾಡೋದಕ್ಕೆ ಬೇರೆ ಬೇರೆ ಸೆಕ್ಷನ್. ನಿಜವಾಗಿ ಬುದ್ಧಿವಂತಿಕೆ ಇರೋದು ಇಲ್ಲಿಯೇ ಸಣ್ಣ ಕೋರ್ಟ್ಗಳೆಲ್ಲ, ಅವರೇ ನಿಜವಾಗಿ ಬುದ್ಧಿವಂತ. ಅಲ್ಲಿ ಇರೋದೊಂದೇ
ಆರ್ಗ್ಯುಮೆಂಟ್, ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಆರ್ಗ್ಯುಮೆಂಟ್, ಮತ್ತೆ ಒಂದು ಅಪೆಲೇಟಿವ್ ಜುರಿಸ್ಡಿಕ್ಷನ್ ಅಷ್ಟೇ. ಅವರು ಬೆಳಿಗ್ಗೆಯಿಂದ ಸಂಜೆ ಅಫಿಡವಿಟ್ ರೆಡಿ ಮಾಡು, ಇದು ಎವಿಡೆನ್ಸ್ ರೆಡಿ ಮಾಡಲಿಕ್ಕೆ ಅದಕ್ಕೆ ಅಂಥದ್ದೆಲ್ಲ ಕೆಲಸ ಇಲ್ಲ. ಒಂದು ರಿಟ್ ಪಿಟಿಷನ್ಸ್ ರೆಡಿ ಮಾಡೋದು ಮತ್ತೆ ಆರ್ಗ್ಯುಮೆಂಟ್ ಮಾಡೋದು ಅಷ್ಟೇ. ಇಷ್ಟು ಕಷ್ಟ ಇಲ್ಲ. ನಿಜವಾಗಿ ಕಷ್ಟ ಇರೋದು ಎಲ್ಲಿಗೆ? ನಮ್ಮಲ್ಲಿ ಸಬಾರ್ಡಿನೇಟ್ ಕೋರ್ಟ್ಗಳಿಗೆ ಬೆಳಿಗ್ಗಿಂದ ರಾತ್ರಿ ಕೆಲಸ ಮಾಡಿದ್ದು ಸಹ ಮುಗಿಯುವುದಿಲ್ಲ, ಅಷ್ಟು ಕೆಲಸ ಇದೆ. ಮತ್ತೆ ಇನ್ನೊಂದು ನಾವು ಡಿಸ್ಕಷನ್ ಮಾಡಿದ್ದು ವೆದರ್ ಸೆಕ್ಷನ್ 80 ನೋಟಿಸ್ ಇಸ್ ಅಪ್ಲಿಕೇಬಲ್ ಟು ಅದರ್ ಸಿವಿಲ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಎಕ್ಸ್ಕ್ಲೂಡಿಂಗ್ ಸೂಟ್ ಬಿಟ್ಟು ಉಳಿದ ಸಿವಿಲ್ ಪ್ರೊಸೀಡಿಂಗ್ಸ್ಗಳಿಗೆ ಸೆಕ್ಷನ್ 80 CPC ಅಪ್ಲಿಕೇಬಲ್ ಆಗ್ತದೆ ಅಂತ. ಉದಾಹರಣೆಗೆ ಒಬ್ಬ GNWC ಸೂಟ್ ಆಗ್ತಾನೆ, ಅಪ್ಲಿಕೇಬಲ್ ಆಗ್ತದಾ? ಇಲ್ಲ. ಓನ್ಲಿ ಫಾರ್ ಸೂಟಿಗೆ ಮಾತ್ರ ಸೆಕ್ಷನ್ 80 CPC ಅನ್ನು ನಾವು ಅಪ್ಲಿಕೇಬಲ್ ಅಂತ ತಗೊಳ್ಬೇಕು, ಅಥವಾ ಬೇರೆ ಯಾವುದಕ್ಕಲ್ಲ. ಈಗ ಅಪೀಲ್ ಹಾಕ್ತೇವೆ, ಅದಕ್ಕೆ ಪುನಃ ಸೆಕ್ಷನ್ 80 ನೋಟಿಸ್ ಕೊಡ್ಬೇಕಾ? ನಾನು ನಿಮ್ಮ ಮೇಲೆ ಅಪೀಲ್ ಆಗ್ತಾ ಇದ್ದೇನೆ ಅಂತ ಸರ್ಕಾರಕ್ಕೆ ನೋಟಿಸ್ ಕೊಡ್ಬೇಕಾ? ಅವಶ್ಯಕತೆ ಇಲ್ಲ. ಹಾಗೆ ಯಾವುದೇ ಒಂದು ಮಿಸಲೇನಿಯಸ್ ಅಪ್ಲಿಕೇಶನ್ ಹಾಕುದಿದ್ರು ಸಹ ಅದಕ್ಕೆ ಸಹ ಅಪ್ಲಿಕೇಬಲ್ ಆಗೋದಿಲ್ಲ. ಆಮೇಲೆ ಯಾವುದೇ ಒರಿಜಿನಲ್ ಪಿಟಿಷನ್ಸ್, ಮಿಸಲೇನಿಯಸ್ ಕೇಸ್ ಆಗಲಿ, ಬೇರೆ ಬೇರೆ ಒರಿಜಿನಲ್ ಪಿಟಿಷನ್ ಇದೆ, ಅದಕ್ಕೆ ಸಹ ಅಪ್ಲಿಕೇಬಲ್ ಇಲ್ಲ. ಇವನ್ MEC ಕೇಸ್, MEC ಅಲ್ಲಿ ನೀವು ಈಗ KGID ಒಂದು ವೆಹಿಕಲ್ ಬಂತು, MEC ಕೇಸ್ ಆಗ್ತೇವೆ, ಸರ್ಕಾರ ಒಂದು ಪಾರ್ಟಿ ಮಾಡಿ, ಅದೊಂದು ಇಲಾಖೆ, ಕರ್ನಾಟಕ ಗವರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತ, ಆಗ ಅವರೊಂದು ಪಾರ್ಟಿ ಮಾಡ್ತಾರೆ. ಅವರಿಗೆ ನಮ್ಮ ಈ ಇನ್ಶೂರೆನ್ಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಸರ್ಕಾರದ ವೆಹಿಕಲ್ಗಳಿಗೆಲ್ಲ KGID ಡಿಪಾರ್ಟ್ಮೆಂಟ್ ಇದ್ದು ಇನ್ಶೂರೆನ್ಸ್ ಅಪ್ಲೈ ಆಗೋದು. ಆಗ ಅವರು ಸರ್ಕಾರದ ಇಲಾಖೆ, ಅವರ ಮೇಲೆ ನಾವು ಕೇಸ್ ಸೆಕ್ಷನ್ 80 ನೋಟಿಸ್ ಕೊಡಬೇಕು, MEC ಕೇಸ್ ಹಾಕ್ಬೇಕಂತ ಇಲ್ಲ. MEC ಕೇಸ್ ಹಾಕೋದಿದ್ರೆ ಸರ್ಕಾರದ ಇಲಾಖೆ ಆಗಲಿ ಅವರೇ ಆಗಲಿ ಅವರಿಗೆ ಸೆಕ್ಷನ್ 80 ನೋಟಿಸ್ ಅಪ್ಲೈ ಆಗೋದಿಲ್ಲ. ಯಾಕಂತ ಹೇಳಿದ್ರೆ MEC ಇಸ್ ನಾಟ್ ಎ ಸೂಟ್, ಇಟ್ ಇಸ್ ಎ ಪಿಟಿಷನ್ ಅಷ್ಟೇ. ಹಾಗಾಗಿ ಅವರಿಗೆ ಸೆಕ್ಷನ್ 80 ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಅಲ್ಲಿ ಸಹ ಸೆಕ್ಷನ್ 80 ನೋಟಿಸ್ ಅನ್ನು ಕೊಡುವ ಅವಶ್ಯಕತೆ ಇಲ್ಲ. The purpose of the notice is to give government or public officer an opportunity to consider their stance and possibly settle the matter without litigation, which is relevant to the constituting a suit. So, Section 80 notice is prerequisite specifically for suits, and its applicability is limited to suits filed against the government or public officers. ಮತ್ತೆ ನಾವು ಡಿಸ್ಕಷನ್ ಮಾಡಿದ್ದು ವೆದರ್ ಇಟ್ ಇಸ್ ಅಪ್ಲಿಕೇಬಲ್ ಟು ಪಬ್ಲಿಕ್ ಎಂಟರ್ಪ್ರೈಸಸ್ ಆರ್ ಗವರ್ಮೆಂಟ್ ಅಂಡರ್ಟೇಕಿಂಗ್ಸ್ ಆರ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಬ್ಯಾಂಕು, LIC, ಪಬ್ಲಿಕ್ ಎಂಟರ್ಪ್ರೈಸಸ್, ಸರ್ಕಾರದ ಉದ್ಯಮಗಳು, ಅವರಿಗೆ ಅಪ್ಲಿಕೇಬಲ್ ಆಗ್ತದಾ? ಇಲ್ಲ, ಅವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೆಕ್ಷನ್ 80 CPC requires a notice to be served before instituting a suit against government and public officer only. Courts consider factors like degree of government control, nature of functions performed, separate legal entity status. ಆ ಮೂರು ವಿಷಯಗಳಿಗೋಸ್ಕರ ಅವರಿಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದು ಡಿಗ್ರಿ ಆಫ್ ಗವರ್ಮೆಂಟ್ ಕಂಟ್ರೋಲ್, ಅವರ ಮೇಲೆ ಸರ್ಕಾರದ ನಿಯಂತ್ರಣ ಇರ್ತದೆ, ಆದರೆ 100% ನಿಯಂತ್ರಣ ಇಲ್ಲ. ಬ್ಯಾಂಕಿನಲ್ಲಿ 51%ಗಿಂತ ಜಾಸ್ತಿ ಶೇರ್ಸ್ ಗವರ್ಮೆಂಟ್ ಇದ್ದಿದ್ರೆ ಅದು ರಾಷ್ಟ್ರೀಕೃತ ಬ್ಯಾಂಕ್ ಆಗ್ತದೆ. ಆ 51ಗಿಂತ ಸ್ವಲ್ಪ ಕಡಿಮೆ ಹೋದರೆ ಅದು ಹೋಯ್ತು. ಮತ್ತೆ ಅದಕ್ಕೆ ಅದರ ಕಂಟ್ರೋಲ್ನ ಮೇಲೆ ಹೊಂದಿಕೊಂಡಿದೆ. ಮತ್ತೆ ನೇಚರ್ ಆಫ್ ಫಂಕ್ಷನ್ಸ್ ಪರ್ಫಾರ್ಮ್ಡ್, ಮತ್ತೆ ಸಪರೇಟ್ ಲೀಗಲ್ ಎಂಟಿಟಿ ಸ್ಟೇಟಸ್. ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, ಅದು ಆಕ್ಚುಲಿ ಅದು ಸರ್ಕಾರದ ಒಂದು ಇಲಾಖೆ ಅಂತ ನಾವು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಸೆಕ್ಷನ್ 80 ನೋಟಿಸ್ ಅನ್ನು ಅಪ್ಲೈ ಮಾಡ್ತೇವೆ. ನಿಜವಾಗಿ ಅವರದೊಂದು ಉದ್ಯಮ, ಪಬ್ಲಿಕ್ ಎಂಟರ್ಪ್ರೈಸಸ್. ಆದರೆ ನಾವು ಅದನ್ನು ಸೇವೆಯ ಒಂದು ದೃಷ್ಟಿಯಿಂದ ತಗೊಂಡು ರೈಲ್ವೆ ಡಿಪಾರ್ಟ್ಮೆಂಟ್ ಅನ್ನು ಇಲಾಖೆ ಅಂತ ಪರಿಗಣಿಸಿದೆ, ರೈಲ್ವೆ ಇಲಾಖೆ ಅಂತ. ಹಾಗಾಗಿ ಈಗ ರೈಲ್ವೆ ಮೇಲೆ ಕೇಸ್ ಹಾಕೋದಿದ್ರೆ ಸೆಕ್ಷನ್ 80 ನೋಟಿಸನ್ನು ಕಳಿಸಲೇಬೇಕು. ಅವರಿಗೆ ಆ ಕಳಿಸುವಾಗ ಅವರೊಂದು ಯೂನಿಯನ್ ಆಫ್ ಇಂಡಿಯಾ ಅಂತ ನಾವು ಬರೀತೇವೆ, ಯೂನಿಯನ್ ಆಫ್ ಇಂಡಿಯಾ, ಮತ್ತೆ ನೆಕ್ಸ್ಟ್ ರೆಪ್ರೆಸೆಂಟ್ ಬೈ ಮತ್ತೆ ಇವರು ಜನರಲ್ ಮ್ಯಾನೇಜರ್ ರೈಲ್ವೇಸ್, ಅವರನ್ನು ನಾವು ಪಾರ್ಟಿ ಮಾಡ್ತೇವೆ. ಈಚ್ ಕೇಸ್ ಈಸ್ ಡಿಸೈಡೆಡ್ ಇನ್ ಇಟ್ಸ್ ಮೆರಿಟ್ಸ್ ಕನ್ಸಿಡರಿಂಗ್ ದ ಸ್ಪೆಸಿಫಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಗವರ್ಮೆಂಟ್ ಆ್ಯಂಡ್ ದ ಎಂಟರ್ಪ್ರೈಸಸ್. ಮತ್ತೆ ನಾವು ನೋಡಿದ್ದು ಸೆಕ್ಷನ್ 80 ಅಪ್ಲಿಕೇಬಲ್ ಟು ಲೋಕಲ್ ಬಾಡೀಸ್ ಅಂತ, ಅದು ನಾವು ಡಿಸ್ಕಷನ್ ಮಾಡಿದ್ದೇವೆ ಯಾರ್ಯಾರಿಗೆ ಬರ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 3 ಸ್ಥಳೀಯ ಸಂಸ್ಥೆಗಳು, ಒಂದು ಕಾರ್ಪೊರೇಷನ್, ಅದಕ್ಕೆ ಸಪರೇಟ್ 482 ಅನ್ನು ಹಾಕಬೇಕು KMC ಆಕ್ಟ್ ಪ್ರಕಾರ, ಮತ್ತೆ ಪುರಸಭೆ TMC, ನಗರಸಭೆ CMC ಸಿಟಿ ಮುನ್ಸಿಪಲ್ ಕೌನ್ಸಿಲ್, ಮತ್ತೆ ಪಟ್ಟಣ ಪಂಚಾಯತ್. ಇಂಪಾರ್ಟೆಂಟ್ ಪಟ್ಟಣ, ನಾನು ತುಂಬ ಸರ್ತಿ ನೋಡಿದೆ, ಪಟ್ಟಣ ಪಂಚಾಯತಲ್ಲಿ ಪಾರ್ಟಿ ಮಾಡುವಾಗ ಅವರು ಸೆಕ್ಷನ್ 80 ನೋಟಿಸ್ ಅನ್ನು ಹಾಕ್ತಾರೆ. ಸೆಕ್ಷನ್ 80 ನೋಟಿಸ್ ನಾಟ್ ಅಪ್ಲಿಕೇಬಲ್ ಟು ಪಟ್ಟಣ ಪಂಚಾಯತ್, ಅವರಿಗೆ
ಕರ್ನಾಟಕ ಮುನ್ಸಿಪಾಲಿಟೀಸ್ ಆಕ್ಟ್ 1964 ಆಗ್ತದೆ. ಆ ನಂತರ ಗ್ರಾಮ ಪಂಚಾಯತಿಗೆ ನಾವು ಡಿಕ್ಲರೇಷನ್ ಸೂಟಲ್ಲಿ ಹಾಕುವಾಗ ಸೆಕ್ಷನ್ 80 ಅನ್ನು ಯಾಕೆ ಅಪ್ಲೈ ಮಾಡ್ತೇವೆ ಅಂತ ಹೇಳಿದ್ರೆ, ಆ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ ಅಧಿಕಾರಿ ತಹಶೀಲ್ದಾರ್ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು, ಸರ್ಕಾರದ ಒಂದು ಇಲಾಖೆ. ಹಾಗಾಗಿ ಸೆಕ್ಷನ್ 80 ಅನ್ನು ಅಪ್ಲೈ ಮಾಡುತ್ತೆ. ಮತ್ತೆ ಮೆಸ್ಕಾಮ್ ಮತ್ತೆ BSNL ಅಂಥದ್ದೆಲ್ಲ ಸಂಸ್ಥೆಗಳಿಗೆ ಸಹ ಸೆಕ್ಷನ್ 80 ನೋಟಿಸ್ ಬೇಡ. ಆದ್ರೆ ಅವರ ಒಂದು ಆಕ್ಟ್ ಅಲ್ಲಿ ಅವರು ಮಾಡಿಕೊಂಡಿದ್ದಾರೆ, ನಮಗೆ ಸಹ ಒಂದು ಪ್ರಯರ್ ನೋಟಿಸ್ ಕೊಟ್ಟು ನಮ್ಮ ಮೇಲೆ ಎಲ್ಲ ಕೇಸ್ ಹಾಕಬೇಕು ಅಂತ ಹೇಳಿದ್ದಾರೆ. ಅದು ಹಾಕ್ಲೇಬೇಕಂತೇನಿಲ್ಲ. ಇನ್ನೊಂದು ಸೆಕ್ಷನ್ 80 ನೋಟಿಸ್ ಕೊಟ್ಟು ಸೂಟ್ ಫೈಲ್ ಮಾಡುವ ಮೊದಲು ತೀರಿ ಹೋದ್ರೆ ಅವರ ಲೀಗಲ್ ಹೆಡ್ಸ್ ಅದನ್ನು ಕಂಟಿನ್ಯೂ ಮಾಡಬೇಕು. ಯಾರು ಈಗ ಸೆಕ್ಷನ್ 80 ನೋಟಿಸ್ ಕೊಟ್ಟ ಪ್ಲೇಂಟಿಫ್ ತೀರಿ ಹೋದ್ರೆ ಸೂಟ್ ಫೈಲ್ ಮಾಡೋದು ಅವರ ಲೀಗಲ್ ಹೆಡ್ಸ್ ಮಾಡ್ಬೋದು. ಪುನಃ ಸೆಕ್ಷನ್ 80 ನೋಟಿಸ್ ಅನ್ನು ವಾಪಸ್ ಕೊಡುವ ಅವಶ್ಯಕತೆ ಇಲ್ಲ. ಮತ್ತೆ ಏನಾದ್ರು ಪ್ರಶ್ನೋತ್ತರ ಇದ್ರೆ ಕೇಳಿ ಸರ್, ಏನಾದ್ರು ಡೌಟ್ಸ್ ಎಲ್ಲ ಇದ್ರೆ. ಅದು 81 ನಲ್ಲಿ ಸೆಕ್ಷನ್ 81 ನಲ್ಲಿ ನೋಟಿಸ್ ಕೊಡುವಂತ ಒಂದು ಪ್ರೊವಿಷನ್ ಇದೆ. ಸೆಕ್ಷನ್ ಮಾಡಬೇಕಂತ ಮೆನ್ಷನ್ ಮಾಡೋದಕ್ಕೆ ನೋಟಿಸ್ ಕೊಡೋದು ಅವರ ಗಮನಕ್ಕೆ ತರಬೇಕು. ನೋಟಿಸ್ ಪ್ರೊವಿಷನ್ 284. ಈಗ ಪ್ರೊವಿಷನ್ ಆಫ್ ಲಾ ಅನ್ನು ಕೋರ್ಟ್ ಮಾಡಲೇಬೇಕಂತ ಉಂಟ. ಪ್ರೊವಿಷನ್ ಆಫ್ ಲಾ ಅನ್ನು ಕೋರ್ಟ್ ಮಾಡಬೇಕಾಗಿರುವುದು ಕೋರ್ಟಿಗೆ ಮಾತ್ರ. ಈಗ ಕೋರ್ಟ್ ಮತ್ತೆ ಇದರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುವಂತಹ ವ್ಯತ್ಯಾಸ ಇದೆ. ಈಗ ನೀವು ತಹಸೀಲ್ದಾರ್ ಆಫೀಸಿಗೆ ಹೋಗಿ RTC ಬಗ್ಗೆ ಒಂದು ಅಪ್ಲೈ ಮಾಡ್ತೀರಿ, ಹೊಸತೊಂದು ಮ್ಯೂಟೇಷನ್ RTC ಬೇಕಂತ. ಅದಕ್ಕೆ ಪ್ರೊವಿಷನ್ ಇದೆ. ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೆಕ್ಷನ್ 126 ಯಾವುದೋ ಒಂದು ಪ್ರೊವಿಷನ್ ಇದೆ. ಅದಕ್ಕೆ ಯಾರಾದರೂ ಪ್ರೊವಿಷನ್ ಹಾಕಿ ವಕೀಲರು ಮಾಡ್ಬೋದು, ಆದರೆ ಜನಸಾಮಾನ್ಯ ಮಾಡ್ತಾನೆ ಅವನು ನನಗೆ RTC ಒಂದು ಕೊಡಿ, ನಾನು ಪರ್ಚೇಸ್ ಮಾಡಿದ್ದೇನೆ ಪ್ರಾಪರ್ಟಿ, ನನಗೆ RTC. ಹಾಗೆ ಆದರೆ ಕೋರ್ಟಿಗೆ ಬರುವಾಗ ಮಾತ್ರ ನೀವು ಪ್ರೊವಿಷನ್ ಅನ್ನು ಹಾಕಲೇಬೇಕು. ಪ್ರೊವಿಷನ್ ಅನ್ನು ಹಾಕದೆ ನೀವು ಕೋರ್ಟಿಗೆ ಬಂದರೆ ನಿಮ್ಮ ಅರ್ಜಿಯನ್ನು ಅಥವಾ ನಿಮ್ಮ ಯಾವುದೇ ಪ್ರೊಸೀಡಿಂಗ್ ಅದು ಸೂಟನ್ನು ನೀವು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಪ್ರಾಜ್ಞ ವಕೀಲರ ಸಹಕಾರವನ್ನು ಎಲ್ಲರೂ ಪಡೆದುಕೊಳ್ಳುವುದು. ಇಲ್ಲದೆ ಜನಸಾಮಾನ್ಯರು ಮುಗಿ ಬೀಳ್ತಾ ಇದ್ರು ಕೋರ್ಟಿಗೆ. ಇದೆಲ್ಲ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕಾಗಿರೋ ಉದ್ದೇಶದಿಂದಾಗಿ ಇನ್ ಪರ್ಸನ್ ಆಗಿ ಬರ್ಲಿಕ್ಕೆ ಆಗಿಲ್ಲ. ಅವನಿಗೆ ಏನು ಗೊತ್ತಿಲ್ಲ, ಅವನು ನೋಡಿದ್ದಾರೆ. ಈಗ ಹೈಕೋರ್ಟ್ ಅಲ್ಲಿ ಸ್ಟ್ರಿಕ್ಟ್ ಮಾಡಿದ್ದಾರೆ ಇನ್ನು ಇನ್ ಪರ್ಸನ್ ಅವರಿಗೆ ತುಂಬಾ ಕಂಡೀಷನ್ಸ್ ಎಲ್ಲ ಆಗಿದೆ, ಅವ್ರು ಬರ್ಲಿಕ್ಕಿಲ್ಲ ಹೈಕೋರ್ಟ್ ಅಲ್ಲಿ. ಹಾಗೆ ನಮ್ಮಲ್ಲಿ ಯಾಕೆ ಬರೋದಿಲ್ಲ ಅವರು ಅಂದ್ರೆ ಜನಸಾಮಾನ್ಯರಿಗೆ ಈ ಫೀಲ್ಡ್ ಅಲ್ಲಿ ಇದ್ರೆ ಮಾತ್ರ CPC ಅನ್ನೋದು ಇನ್ನೊಂದು ಪ್ರೊವಿಷನ್ ಅಂತ ಗೊತ್ತಾಗ್ತದೆ. ಮತ್ತೆ ವಿದೌಟ್ ಪ್ರೊವಿಷನ್ ನಮಗೆ ಅಫಿಷಿಯಲ್ಸ್ ಹೇಳಿದ್ದಾರೆ ಪ್ರೊವಿಷನ್ ಆಫ್ ಲಾ ಕೊಟ್ಟರೆ ಯಾವುದರಲ್ಲಿ ಸಹ ನೀವು ಪ್ರೊವಿಷನ್ ಆಫ್ ಲಾ ಇಲ್ಲದಿದ್ರೆ ಅದನ್ನು ನೀವು ಕನ್ಸಿಡರ್ ಮಾಡಬೇಡಿ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಹಾಗಾಗಿ ಬೇರೆ ಇಲಾಖೆಗೆ ಈಗ ಮತ್ತೆ ಕೋರ್ಟಿಗೆ ಇರುವಂತ ಒಂದು ಡಿಪಾರ್ಟ್ಮೆಂಟ್, ಕೋರ್ಟ್ ಇಂಡಿಪೆಂಡೆಂಟ್, ಅದು ಕೂಡ ಇಲಾಖೆ ಅಥವಾ ಇಂಡಿಪೆಂಡೆಂಟ್ ಇಲಾಖೆ ಇರುವಂತ ಒಂದು ಮೂಲಭೂತವಾದಂತ ಒಂದು ಡಿಫರೆನ್ಸ್ ಏನಂತ ಹೇಳಿದ್ರೆ ಪ್ರೊವಿಷನ್ ಆಫ್ ಲಾ. ಅದೇ ಇಲ್ಲಿ ಬರುವವ ಎಲ್ಲವನ್ನು ತಿಳಿದುಕೊಂಡು ಬರಬೇಕು. ಕಾನೂನಿನ ಜ್ಞಾನ ಉಳ್ಳವನಿಗೆ ಮಾತ್ರ ಕೋರ್ಟಿಗೆ ಪ್ರವೇಶ ಇರ್ತದೆ. ಎಲ್ಲರೂ ಬಂದು ನಾನು ಸಹ ಒಂದು ಕೇಸ್ ಹಾಕ್ತೇನೆ ಅವಕಾಶವೇ ಇಲ್ಲ. ಅವರಿಗೆ ಕಾನೂನಿನ ಸಲಹೆ ಕೊಡ್ಲಿಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಲೀಗಲ್ ಸರ್ವಿಸ್ ಅಥಾರಿಟಿ ಅವರು ಇದ್ದಾರೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ಯಾರಿಗೆ ಇನ್ ಪರ್ಸನ್ ಆಗಿ ಬರಬೇಕು ಅವರಿಗೆ ಸಾಧ್ಯ ಇಲ್ಲ ಸರ್. ಜನಸಾಮಾನ್ಯ ಕಂಪ್ಲೇಂಟ್ ಕರೀತಾರೆ, ಕಂಪ್ಲೇಂಟ್ ಸಮಸ್ಯೆ ಆಗಿದೆ, ಮಳೆಗೆ ಸರಿ ಮಾಡಿ. ನಾವು ಸೆಕ್ಷನ್ ಅನ್ನ ಮೊದಲೇ ಕೇಳಿದ ಪ್ರಶ್ನೆ ಪ್ರಕಾರ ಸೆಕ್ಷನ್ ಅನ್ನ ಅಲ್ಲಿ ಸೆಕ್ಷನ್ 80 ಮೆನ್ಷನ್ ಮಾಡೋ ಅಪೇಕ್ಷೆ ಇಲ್ಲ ಅಂತ ಆದ್ರೆ ಬರೀ ಒಂದು ಕಂಪ್ಲೇಂಟ್ ಇದೆ. ಕ್ಯಾನ್ ಇಟ್ ಬಿ ಕನ್ಸಿಡರ್ಡ್ ಆಸ್ ಎ ನೋಟಿಸ್ ಅಂಡರ್ ಸೆಕ್ಷನ್ 80? ನಾನು ಅದೇ ಹೇಳಿದೆ, ಕೀ ಆಸ್ಪೆಕ್ಟ್ಸ್ ಆಫ್ ಸೆಕ್ಷನ್ 80 ನೋಟಿಸ್ ಅಲ್ಲಿ 4 ಆಸ್ಪೆಕ್ಟ್ ಅನ್ನು ಹೇಳಿದೆ. ನಿಮ್ಗೆ ನೀವು ಏನು ರಿಲೀಫ್ ಕೇಳ್ತೀರಿ ಅದನ್ನು ಅಲ್ಲಿ ಬರೀಬೇಕು, ಮತ್ತೆ ಕಾಸ್ ಆಫ್ ಆಕ್ಷನ್ ಬರೀಬೇಕು, ಮತ್ತೆ ನಿಮ್ಮ ಹೆಸರು ಬರೀಬೇಕು. 4 ಕೀ ಆಸ್ಪೆಕ್ಟ್ಸ್ ಇದೆ ಸೆಕ್ಷನ್ 80 ನೋಟಿಸಿನ ಇಂಗ್ರೀಡಿಯೆಂಟ್ಸ್ 4 ಇದೆ. ನಿಮ್ಮ ರಿಲೀಫ್ ಅವರಿಗೆ ಬೇಕು. ನೀವು ಒಂದು ವೇಳೆ ಇದನ್ನು ಮಾಡದೇ ಇದ್ರೆ ವಿ ವಿಲ್ ಅಪ್ರೋಚ್ ದ ಕಾಂಪಿಟೆಂಟ್ ಕೋರ್ಟ್.
ಸೆಕ್ಷನ್ ಬರೆಯದೇ ಇದ್ರು ಸಹ ನೀವು ಅದನ್ನು ಆ ರಿಲೀಫ್ ಅನ್ನು ಮಾತ್ರ ಅಲ್ಲಿ ಬರೀಲೇಬೇಕು. ಅದು ಸೆಕ್ಷನ್ 81 ಅಲ್ಲಿ ಇರುವಂತಹ ಒಂದು ಮ್ಯಾಂಡೇಟರಿ ಪ್ರೊವಿಷನ್ಸ್. ಯಾಕಂತ ಹೇಳಿದ್ರೆ ಆ 4 ವಿಷಯಗಳನ್ನು ಅವರಿಗೆ ಬರೀಬೇಕು. ನಿಮ್ಮ ಹೆಸರು, ಕರೆಕ್ಟ್ ಹೆಸರು, ವಿಳಾಸ, ಫೋನ್ ನಂಬರ್ ಅದೆಲ್ಲ ಕೊಟ್ಟು ಅವನಿಗೆ ನೀವು ಯಾರು ಅಂತ ಗೊತ್ತಾಗಬೇಕು. ಮತ್ತೆ ಕಾಸ್ ಆಫ್ ಆಕ್ಷನ್, ಏನು ಕಾರಣ ನಡೆದಿದೆ, ಯಾವ ವಿಷಯಕ್ಕೋಸ್ಕರ ನೀವು ಕೊಟ್ಟಿದ್ದೀರಿ, ನಿಮಗೆ ಈ ನೋಟಿಸನ್ನು ನನಗೆ ಕೊಟ್ಟಿದ್ದೀರಿ ಅದು ಬೇಕು. ಮತ್ತೆ ನೀವು ಏನು ರಿಲೀಫ್ ಅನ್ನು ಕೇಳ್ತೀರಿ, ನಿಮಗೆ ಏನು ಪರಿಹಾರ ಬೇಕು ಅದಕ್ಕೆ. ಅಷ್ಟು ಕಂಟೆಂಟ್ಸ್ ಅಲ್ಲಿ ಇಲ್ಲದೇ ಇದ್ರೆ ಆ ನೋಟಿಸಿಗೆ ಬೆಲೆ ಇರುವುದಿಲ್ಲ. ಸೆಕ್ಷನ್ 80 ನೋಟಿಸಿಗೆ ಬೆಲೆ ಇರುವುದಿಲ್ಲ. 80 ಸಬ್ಸೆಕ್ಷನ್ 1 ನೋಟಿಸ್. ಹಾಗೆ ಸೆಕ್ಷನ್ ರೀಸನೇಬಲ್ ಟೈಮ್, ಅದು ಇಷ್ಟೇ ಅಲ್ಲಿ ಪ್ರೊವಿಷನ್ ಅಲ್ಲಿ ಏನು ಹೇಳಿಲ್ಲ, ಆದರೆ ಒಂದು ರೀಸನೇಬಲ್ ಟೈಮ್ ಒಳಗೆ ಆಗ್ಬೋದು. ಮತ್ತೆ ಒಂದು 5 ವರ್ಷ ನಂತರ ನಾನು ಆಗ್ತೇನೆ ಅಂತ ಆಗುದಿಲ್ಲ. ಅದಕ್ಕೊಂದು ರೀಸನೇಬಲ್ ಟೈಮ್ ಅಂತ ಸ್ಪೆಸಿಫಿಕ್ ಆಗಿ ಅದನ್ನು ಹಾಕಿ 1 ತಿಂಗಳೊಳಗೆ ಆಗ್ಬೋದು. ಈ NI ಆಕ್ಟ್ ಅಲ್ಲಿ ಇದ್ದಾಗೆ ನೋಟಿಸ್ ಕೊಟ್ಟು ಟೋಟಲ್ 45 ದಿವಸದೊಳಗೆ ಎಲ್ಲವೂ ಆಗ್ಬೇಕು ಅಂತ ಅಂಥದ್ದೇನಿಲ್ಲ. ನೀವು ಒಂದು 2 ತಿಂಗಳ ನಂತರ ಸಾಕು. ಹಾಗೆ ಒಟ್ಟಾರೆ ನೋಟಿಸ್ ಕೊಟ್ಟರೆ ಅವರಿಗೆ ಇದು ಪುನಃ ಇದು ಎಕ್ಸಾಮ್ಷನ್ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ. ಸೆಕ್ಷನ್ 80 ನೋಟಿಸ್ ಕೊಟ್ಟರೆ ಅಷ್ಟೇ ಲಾಭ ಇರುವುದು ಅಂತ ಹೇಳಿದ್ರೆ ಈ ಐ ಹಾಕುವ ಅವಶ್ಯಕತೆ ಇಲ್ಲ ಅಂತ. ಇಲ್ಲಿದೆ ನೋಟಿಸ್. ಅಲ್ಲ, ಅದು ಅದರಲ್ಲಿ 60 ಡೇಸ್ ಆದ್ಮೇಲೆ ಅವರಿಗೆ ಪರ್ಮಿಷನ್ ಕೊಡ್ತಾರೆ. ಡಿಸ್ಮಿಸ್ ಮಾಡುವ ಮೊದಲು ಜಡ್ಜ್ ಪರ್ಮಿಷನ್ ಕೊಡ್ತಾರೆ. ಡೈರೆಕ್ಟೆಡ್ ಟು ಪ್ರೆಸೆಂಟ್ ದ ಸೂಟ್ ಆಫ್ಟರ್ ಎಕ್ಸ್ಪೈರಿ ಆಫ್ 60 ಡೇಸ್ ವಿತ್ ಲಿಬರ್ಟಿ. ಹೌದು. ಈಗ ನೋಟಿಸ್ ಕೊಟ್ಟ ನಂತರ ಅಲ್ಲಿ ಬೇರೆ ಕಾಸ್ ಆಫ್ ಆಕ್ಷನ್ ಅಂದ್ರೆ ಬೇರೆ ಸೂಟ್. ಹೌದು. ಅಲ್ಲ, ಒಂದು ಇದರಲ್ಲಿ ಕಾಸ್ ಆಫ್ ಆಕ್ಷನ್ ಮೇಲೆ ಅಂತ ಹೇಳಿದ್ರು. ಈಗ ಒಂದು ಕಾಸ್ ಆಫ್ ಆಕ್ಷನ್ ಮೇಲೆ ನೀವು ಬಂದ್ರೆ ಅದಕ್ಕೆ 60 ಡೇಸ್ ಎಕ್ಸ್ಪೈರ್ ಆದ ನಂತರ ಬರಬೇಕು ನೋಟಿಸ್. ಆಗ ನೀವು ಬೇರೆ ಈ ಕಾಸ್ ಆಫ್ ಆಕ್ಷನ್ ಬಿಟ್ಟು ಉಂಟಲ್ಲ 82 ನಲ್ಲಿ ಎಕ್ಸಾಮ್ಷನ್ ಕೇಳಿ ಬೇರೆ ಸೂಟ್ ಹಾಕಿ. ಇದರ ವಿಷಯವೇ ಬೇಡ. ಅದಕ್ಕೆ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅಲ್ಲ, ಯಾರು ಅಧಿಕಾರಿಗಳು ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇಷ್ಟವರೆಗೆ ಹೇಳುದಿಲ್ಲ. ಅವರು ಎಲ್ಲವರು ನೋಟಿಸ್ ಪೀರಿಯಡ್ ಅಲ್ಲಿ ಸಹ ಸೂಟ್ ಹಾಕಿಕೊಂಡು ಇಂಜೆಕ್ಷನ್ ತಗೊಂಡ ಇನ್ಸಿಡೆಂಟ್ಗಳು ಇವೆ. ಅದನ್ನು ಅವರು ಹೇಳಿದ್ರೆ ಮಾತ್ರ. ಇನ್ನೊಬ್ರು ಬಂದು ಅಥವಾ ಇವನೇ ಹೇಳಿದ್ರೆ ಗೊತ್ತಿಲ್ಲದೆ ನಾನು ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೇನೆ ಅಂತ 60 ದಿವಸಕ್ಕೆ ಮೊದಲೇ ಬಂದು ಕೋರ್ಟಿಗೆ ತಿಳಿಸಿದ್ರೆ ಆಗ ಕೋರ್ಟ್ ಹೇಳ್ತದೆ ಆಫ್ಟರ್ ಟು ಕಮ್ ಆಫ್ಟರ್ 60 ಡೇಸ್ ಅಂತ ಹೇಳ್ತದೆ. ಇವರೇ ಹೇಳಿದ್ರೆ ಮಾತ್ರ ಗೊತ್ತಾಗೋದು. ಸರ್ಕಾರ ಬಂದು ಹೇಳುದಿಲ್ಲ ನನಗೆ ನೋಟಿಸ್ ಕೊಟ್ಟಿದೆ 60 ಡೇಸ್ ಆಗ್ಲಿಲ್ಲ ಅಂತ ಸಾಮಾನ್ಯವಾಗಿ ಹೇಳುದಿಲ್ಲ. ಹೇಳಿದ್ರೆ ಡಿಸ್ಮಿಸ್ ಆಗ್ತದೆ. ಅಲ್ಲ, ಅದರಲ್ಲಿ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ನಾವು ಸೆಟಲ್ಮೆಂಟ್ಗೆ ಹೋಗ್ಬೇಕು. ಎಮಿಕೇಬಲ್ ಸೆಟಲ್ಮೆಂಟ್ ಇನ್ನದೇ ಮೇನ್ ಉದ್ದೇಶ. ಆ ಸೆಟಲ್ಮೆಂಟ್ಗೆ ಹೋಗ್ಲೇಬೇಕು ಅವ್ರು ಕರೆದ್ರೆ. ಅದರ 60ಯ ಉದ್ದೇಶವೇ ಅಷ್ಟೇ, ಫಾರ್ ಎಮಿಕೇಬಲ್ ಸೆಟಲ್ಮೆಂಟ್ ಅಂಡ್ ಟು ಸೇವ್ ದ ವ್ಯಾಲ್ಯೂಯಬಲ್ ಟೈಮ್, ಎನರ್ಜಿ ಅಂಡ್ ಮನಿ ಆಫ್ ದ ಗವರ್ಮೆಂಟ್. ಸರ್ಕಾರದ ಅಮೂಲ್ಯವಾದ ವೇಳೆ, ಶಕ್ತಿಯ ಹಣವನ್ನು ಅಪವ್ಯಯ ಆಗಬಾರ್ದು ಅನ್ನೋ ಉದ್ದೇಶ ಎಮಿಕೇಬಲ್ ಸೆಟಲ್ಮೆಂಟ್. ಅಲ್ಲ, ಕೊಡದಿದ್ರೆ ಮಾತ್ರ ನಾವು ಪನಿಷ್ಮೆಂಟ್ ಇಲ್ಲ. ಸಿವಿಲ್ ಅಫೆನ್ಸ್ಗೆ ಪನಿಷ್ಮೆಂಟ್ ಅಂತ ಏನಿಲ್ಲ. ಸಿವಿಲ್ ಅಫೆನ್ಸ್ಗೆ ಕೋರ್ಟಿಗೆ ಬಂದು ರಿಲೀಫ್ ಅನ್ನು ಕೇಳುವಂಥದ್ದು ಅಷ್ಟೇ. ವಿತ್ ಕಾಸ್ಟ್ ಏನಾದರೂ ಇಂಪೋಸ್ ಮಾಡೋದು ಇಲ್ಲ. ಇಲ್ಲ, ಹಾಗೇನಿಲ್ಲ. ನೋಟಿಸ್ ಕೊಡಬೇಕು. ನೋಟಿಸ್ ಕೊಡ್ಲಿಕ್ಕಿಲ್ಲ. 82 ಹಾಕಿದ್ರೆ ನೋಟಿಸ್ ಕೊಡ್ಲಿಕ್ಕಿಲ್ಲ. ಅವರು ಕೇಳುವುದಷ್ಟೇ ಅಲ್ಲ, ಐ ಮೇ ಬಿ ಎಕ್ಸಾಮ್ಟೆಡ್ ಫ್ರಮ್ ಇಶ್ಯೂಯಿಂಗ್ ನೋಟಿಸ್ ಅಂಡರ್ ಸೆಕ್ಷನ್ 81 ಸರ್ಪ್ಲಸ್. ಪುನಃ ನೋಟಿಸ್ ಕೊಟ್ಟರೆ ಈ ಸಮಸ್ಯೆ ಬರ್ತದೆ. ನೋಟಿಸ್ ಕೊಟ್ಟರೆ ಇಲ್ಲ ಅವರಿಗೆ ಹಾಗಿಲ್ಲ. ಆಗಿಲ್ಲ ಸರ್. ಕೊಟ್ಟರೆ ಅದರಲ್ಲಿ ಸ್ಪಷ್ಟವಾಗಿದೆ, ನೋಟಿಸ್ ಕೊಟ್ಟರೆ ಯು ಹ್ಯಾವ್ ಟು ವೇಟ್ ಅಪ್ ಟು 60 ಡೇಸ್. ನೋಟಿಸ್ ಕೊಡದೇ ಇದ್ರೆ ಮಾತ್ರ ಸೆಕ್ಷನ್
ಇಲ್ಲ ಇಲ್ಲ, ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಟಿಸ್ ಕೊಟ್ರೆ ಯು ಹ್ಯಾವ್ ಟು ವೇಟ್ ಅಪ್ ಟು 60 days. ಇಲ್ಲ ಇಲ್ಲ, 60 days ಮಾಡುದಿಲ್ಲ, ಅದು ಡಿಸ್ಮಿಸ್ ಆಗಿದೆ. ಅವರೇ ಆಗ ಅಂತ ಪರಿಸ್ಥಿತಿಯಲ್ಲಿ ಜಡ್ಜ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ಫೈಲ್ ದ ಸೂಟ್, ಯು ಆರ್ ಗಾಟ್ ಲಿಬರ್ಟಿ ಟು ಫೈಲ್ ದ ಸೂಟ್ ಆಫ್ಟರ್ 60 days, ಪ್ರೆಸೆಂಟ್ ದ ಸೂಟ್ ಆಫ್ಟರ್ 60 days. ಎಕ್ಸಂಪ್ಷನ್ ಮಾಡುವ ಅಧಿಕಾರ ಇಲ್ಲ ಆ ಸಂದರ್ಭದಲ್ಲಿ. ಎಕ್ಸಂಪ್ಷನ್ ಮಾಡುವ ಅಧಿಕಾರ ಇಲ್ಲ ಇಲ್ಲ ಇಲ್ಲ. ಎಕ್ಸಂಪ್ಷನ್ ಮಾಡುದು ಒಂದೇ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ನೋಟಿಸ್ ಕೊಡೋದಿದ್ರೆ ಮಾತ್ರ, ನೋಟಿಸ್ ಕೊಡೋದು ಸಂದರ್ಭದಲ್ಲಿ ಮಾತ್ರ ಎಕ್ಸಂಪ್ಷನ್. ಇಲ್ಲ ಇಲ್ಲ ಸರ್, ತಪ್ಪು ಕಲ್ಪನೆ ಅದು, ತಪ್ಪು ಕಲ್ಪನೆ. ಇಲ್ಲ ಇಲ್ಲ, ತಪ್ಪು ಕಲ್ಪನೆ. ಸಾಕಲ್ಲ.